ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿಯ ವತಿಯಿಂದ ಕಲಬುರಗಿ ವಿಭಾಗ 1ರ ಕಚೇರಿಯ ಈಶಾನ್ಯ ಬಯಲು ರಂಗಮಂದಿರದಲ್ಲಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡಲಾಗಿದೆ. ಇದರ ಪರಿಣಾಮವಾಗಿ ಪ್ರತಿನಿತ್ಯ 60 ಲಕ್ಷದಂತೆ ಇದುವರೆಗೆ 150 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಎಂದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅವರು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿಯ ವತಿಯಿಂದ ಆಯೋಜಿಸಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. 4 ನಿಗಮಗಳಲ್ಲಿ KKRTC ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿದೆ. ನಷ್ಟ ಅನುಭವಿಸಿದರೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರಿಗೆ ಸೌಲಭ್ಯ ಒದಗಿಸಬೇಕಾಗುತ್ತದೆ. ನಿಗಮ ಲಾಭದಲ್ಲಿ ನಡೆಯಬೇಕಿದ್ದರೆ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಸಹಕಾರದಿಂದ ಕೆಲಸ ಮಾಡಬೇಕು ಎಂದರು. ಕಳೆದ 8 ವರ್ಷದಲ್ಲಿ 14,000 ಸಿಬ್ಬಂದಿ ನಿವೃತ್ತರಾದರೂ ನೇಮಕಾತಿ ಆಗಿರಲಿಲ್ಲ. ಆದರೆ ಇದೀಗ 371J ಅಡಿಯಲ್ಲಿ ಆಯ್ಕೆಯಾದ 1614 ಸಿಬ್ಬಂದಿಗಳಿಗೆ ನೇಮಕಾತಿ ಆದೇಶವನ್ನು ಇದೇ 18ರಂದು ಹಸ್ತಾಂತರಿಸಲಾಗುವುದು ಎಂದರು. 2024-25ನೇ ಸಾಲಿನ ಬಜೆಟ್ನಲ್ಲಿ ಇರುವ 6,600 ಕೋಟಿ ಅನುದಾನವನ್ನು ಶಕ್ತಿ ಯೋಜನೆಗೆ ನೀಡಲು ಉದ್ದೇಶಿಸಲಾಗಿದೆ ಎಂದ ಸಚಿವರು, ಕಲ್ಯಾಣ ಕರ್ನಾಟಕಕ್ಕೆ ಈಗಾಗಲೇ 630 ನೂತನ ಬಸ್ ನೀಡಲಾಗಿದೆ. ಮತ್ತೆ ಈಗ ರಾಜ್ಯಕ್ಕೆ 5,800 ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 475 ನೂತನ ಬಸ್ ನೀಡಲಾಗುವುದು ಎಂದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರ ಬೇಡಿಕೆಯಂತೆ ಸ್ಥಳ ಕೊಟ್ಟರೆ ಕಲಬುರಗಿ ನಗರಕ್ಕೆ 2 ನೂತನ ಬಸ್ ನಿಲ್ದಾಣ ನಿರ್ಮಿಸಲಾಗುವುದು ಎಂದರು. ಸಾರಿಗೆ ನಿಗಮದ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ದಿನಾಂಕ 1ನೇ ಜನವರಿ 2020ರಿಂದ ಜಾರಿಗೆ ಬರಬೇಕಾಗಿದ್ದ ವೇತನ ಪರಿಷ್ಕರಣೆಯು ದಿನಾಂಕ 17ನೇ ಮಾರ್ಚ್ 2023ರಿಂದ ಜಾರಿಗೆ ಬಂದಿದೆ. ದಿನಾಂಕ 1ನೇ ಜನವರಿ 2020ರಿಂದ 28ನೇ ಫೆಬ್ರವರಿ 2023ರವರೆಗಿನ 38 ತಿಂಗಳುಗಳ ವೇತನ ಪರಿಷ್ಕರಣೆ ಹಿಂಬಾಕಿಯನ್ನು ಪಾವತಿಸುವ ಬೇಡಿಕೆ ಮಂಡಿಸಲಾಯಿತು. ಜೊತೆಗೆ ನೌಕರರು ತಮ್ಮ ಹಲವಾರು ಬೇಡಿಕೆಗಳ ಪಟ್ಟಿಯನ್ನು ಸಾರಿಗೆ ಸಚಿವರಿಗೆ ನೀಡಿದರು. ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ಸಚಿವರು, ನೌಕರರ ಬೇಡಿಕೆಯ ಕುರಿತಂತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಾಗುವುದು ಎಂದರು.
ವೇದಿಕೆಯ ಮೇಲೆ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶರಣಬಸಪ್ಪ ಗೌಡ ದರ್ಶನಾಪುರ್, ಶಾಸಕರಾದ ಎಂವೈ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಸಣ್ಣ ಕೈಗಾರಿಕಾ ಇಲಾಖೆಯ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಾಪುರ್, ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕೆಕೆಆರ್ಟಿಸಿಯ ಎಂಡಿ ರಾಜಪ್ಪ, ಚಂದ್ರಕಾಂತ್ ಗದ್ದಿಗಿ, ಸಂಗಮನಾಥ್ ರವಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಇರ್ತಕ್ಕಂಥ 4 ಸಂಸ್ಥೆಗಳಲ್ಲಿ ಸ್ವಲ್ಪ ಹಣಕಾಸಿನ ದೃಷ್ಟಿಯಿಂದ ಚೆನ್ನಾಗಿರೋದು ನಿಮ್ಮದೇ ಹೊತ್ತು. ಹಿಂದೆ ನಾನೇ 4 ವರ್ಷ 4 ತಿಂಗಳು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ 1 ವರ್ಷ ಲಾಭ ಕೂಡ ಬಂದಿತ್ತು. ಆಮೇಲೆ ಕಾರಣಾಂತರಗಳಿಂದ ಬರಲಿಲ್ಲ. ಯಾಕೆಂದರೆ ನಮ್ಮ ಸಾರಿಗೆ ಸಂಸ್ಥೆಗಳು ಯಾವತ್ತೂ ಲಾಭದ ಹಿತದೃಷ್ಟಿಯಿಂದ ನಡೆಸೋದಕ್ಕಾಗೋದಿಲ್ಲ. ಬರೀ ಕಲ್ಯಾಣ ಕರ್ನಾಟಕ ಅಂತಲ್ಲ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಸಾರ್ವಜನಿಕ ಒಂದು ಸಾರಿಗೆ ವ್ಯವಸ್ಥೆ ಜನಕ್ಕೆ ಅನುಕೂಲ ಮಾಡೋ ದೃಷ್ಟಿಯಿಂದ ನಷ್ಟ ಆಗಲಿ ಈ ಸಂಸ್ಥೆಗಳು ಓಡಲೇಬೇಕಾಗತ್ತೆ. ಇಲ್ಲಾಂದರೆ ಗ್ರಾಮದಿಂದ ಪಟ್ಟಣಕ್ಕೆ, ಪಟ್ಟಣದಿಂದ ನಗರಕ್ಕೆ, ನಗರದಿಂದ ಬೆಂಗಳೂರಿಗೆ ಜನ ಓಡಾಡೋಕ್ಕಾಗೋದಿಲ್ಲ. ಎಲ್ಲ ಸೌಕರ್ಯಗಳಿದ್ದರೆ ಮಾತ್ರ ಜನ ಓಡಾಡೋಕ್ಕೆ ಸಾಧ್ಯ ಆಗುತ್ತೆ. ಈ 100 ಬಸ್ಸಲ್ಲಿ 40 ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ನಾವು ಓಡಿಸ್ತೀವಿ. ನಮ್ಮ ಈ ಕಲ್ಯಾಣ ಕರ್ನಾಟಕ ಅಂತಲ್ಲ, ಪ್ರಪಂಚ ಎಲ್ಲ ಭಾಗದಲ್ಲೂ ಕೂಡ. ಮತ್ತು ಪ್ರೈವೇಟ್ ಆಪ್ರೇಟರ್ಸು ನಷ್ಟ ಆದರೆ ಓಡಿಸ್ತಾರಾ? ಓಡಿಸೋದಿಲ್ಲ. ನಾನೇ ಪ್ರೈವೇಟ್ ಆಪ್ರೇಟರ್ ಆದರೂ ಕೂಡ ಓಡ್ಸೋಕ್ಕಾಗ್ತಿರ್ಲಿಲ್ಲ. ನಷ್ಟ ಆದರೆ ಯಾರೂ ಓಡಿಸೋದಿಲ್ಲ. ಇನ್ನು ಶೇಕಡ ಒಂದು 35% ಬಸ್ಸುಗಳು ನೋ ಪ್ರಾಫಿಟ್ ನೋ ಲಾಸಲ್ಲಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ ಒಂದು 25% ಲಾಂಗ್ ರೂಟ್ ಬಸ್ಸಸ್ಸಲ್ಲಿ ಮಾತ್ರ ನಮ್ಮ ಇದು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಸ್ಗಳಿಗೆ ಲಾಭ ಬರುತ್ತೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಈ ನಮ್ಮ ಸಂಸ್ಥೆಗಳು ನಷ್ಟದಲ್ಲಿ ಇರೋದಕ್ಕೆ ಕಾರಣ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಿ ನಮ್ಮ ಅಧಿಕಾರಿ ವರ್ಗದವರು ಚೆನ್ನಾಗಿ ಕೆಲಸ ಮಾಡ್ತಾರೆ, 190 ಭಾಗ. ಅದೇ ರೀತಿ ಬೇರೆ ಸ್ಟಾಫು ಕೂಡ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಈ ಕಾರಣದಿಂದ ನಮಗೆ ಲಾಭ ಮಾಡೋಕ್ಕಾಗ್ತಿಲ್ಲ. ಲಾಭ ಮಾಡೋಕ್ಕಾಗಿದ್ದರೆ ನಾವು ಈ ಕನ್ಸೆಷನ್ ಯಾವುದು ಕೊಡದೇ ಇದ್ದರೆ ಲಾಭ ಬಂದ್ಬಿಡುತ್ತೆ. ಎಲ್ಲ ಕನ್ಸೆಷನ್ಸ್ ಕೊಟ್ಟು ಮಕ್ಕಳಿಗೆ, ಈಗ ಮಹಿಳೆಯರಿಗೂ ಕೂಡ ಕೊಟ್ಟಿದ್ದೀವಿ. ಮಹಿಳೆಯರು ರಾಜ್ಯದ ಎಲ್ಲ ಭಾಗದಲ್ಲಿ ಮೂಲೆಯಿಂದ ಎಲ್ಲಿ ಬೇಕಾದ್ರೂ ಕೂಡ ಓಡಾಡ್ಬೋದು. ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಮಹಾರಾಷ್ಟ್ರದಲ್ಲಿದೆ, ಆದರೆ ಅರ್ಧ ಟಿಕೆಟು, ಅರ್ಧ ಬೆಲೆ ಕೊಡಬೇಕು ಅವರು. ಪಂಜಾಬಲ್ಲಿ ಮತ್ತು ದೆಹಲಿಯಲ್ಲಿದೆ, ಇಲ್ಲ ತೆಲಂಗಾಣ ಈಗ ಸ್ಟಾರ್ಟ್ ಮಾಡಿದ್ರು. ಇಡೀ ರಾಜ್ಯ ಎಲ್ಲ ಭಾಗದಲ್ಲೂ ಕೂಡ ಶೇಕಡ 90% ಬಸ್ಸುಗಳಲ್ಲಿ ಅವಕಾಶ ನಾವು ಕೊಟ್ಟಿದ್ದೀವಿ. AC ಬಸ್ಸಸ್ಸು ಮತ್ತು ಸ್ಲೀಪರ್ ಬಸ್ಸಸ್ಸು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಬಸ್ಸುಗಳಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟು ಇದುವರೆಗೂ ಕೂಡ 150 ಕೋಟಿ ಜನ ಮಹಿಳೆಯರು ಓಡಾಡಿದ್ದಾರೆ. ಪ್ರತಿದಿನ 60ರಿಂದ 65 ಲಕ್ಷ ಜನ ಓಡಾಡ್ತಾರೆ. ಮೊದಲು ನಮ್ಮ ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭವಾಗೋಕ್ಕೆ ಮುಂಚೆ 4 ಕಾರ್ಪೊರೇಷನ್ನಿಂದ ಕೇವಲ 84 ಲಕ್ಷ ಜನ ಓಡಾಡ್ತಾಯಿದ್ರು. ಶಕ್ತಿ ಪ್ರಾರಂಭ ಆದಮೇಲೆ ಮಹಿಳೆಯರೇ ಅಂತಲ್ಲ, ಅವ್ರ ಜೊತೆಯಲ್ಲಿ ಅಣ್ಣ ತಮ್ಮಂದರು, ಮಕ್ಕಳು ಎಲ್ಲ ಪ್ರಯಾಣ ಜಾಸ್ತಿಯಾಗಿ 1,10,00,000 ಈಗ ಮುಟ್ಟಿದೆ. ಅಂದರೆ ಪ್ರತಿದಿನ 25 ಲಕ್ಷ ಜನ ಹೆಚ್ಚುವರಿಯಾಗಿ ಓಡಾಡ್ತಾ ಇದ್ದಾರೆ. ಮತ್ತು ಸ್ವಲ್ಪ ಸಮಸ್ಯೆಗಳು ಕೂಡ ನಮ್ಮಲ್ಲಿತ್ತು ಈ ಶಾಲಾ ಸಮಯದಲ್ಲಿ. ನಿಮ್ಮ ಕಡೆ ಸ್ವಲ್ಪ ಕಡಿಮೆ, ಸ್ವಲ್ಪ ಕಲ್ಯಾಣ ಇದರಲ್ಲಿ ವಾಯುವ್ಯ ಕರ್ನಾಟಕ ಮತ್ತು KSRTCನಲ್ಲಿ ಒಂದೇ ಸಲ ಏನಾಗೋಯ್ತು, ನಮಗೆ 25 ಲಕ್ಷ ಜನ ಜಾಸ್ತಿ ಓಡಾಡೋಕ್ಕೆ ಪ್ರಾರಂಭ ಮಾಡಿದಾಗ ಸಹಜವಾಗಿ ಶಾಲೆ ಕಾಲೇಜುಗಳು ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಮತ್ತು ಬಸ್ಸುಗಳು ಕೂಡ ಕರೋನಾ ಸಂದರ್ಭದಲ್ಲಿ 3,800 ಬಸ್ ನಿಲ್ಲಿಸ್ಬಿಟ್ರು. ಯಾಕೆಂದರೆ ಬಸ್ಸುಗಳು ಕೊಂಡ್ಕೊಳ್ಳಲಿಲ್ಲ. 4 ವರ್ಷ ಒಂದು ಬಸ್ಸು ಕೊಂಡ್ಕೊಂಡಿರಲಿಲ್ಲ. ಏನಪ್ಪ ರಾಚಪ್ಪ ಕರೆಕ್ಟಾ? 4 ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ನಾನು ಹಿಂದೆ 2016ರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ 9 ವರ್ಷ ರಿಕ್ರೂಟ್ಮೆಂಟೇ ಆಗಲಿಲ್ಲ. ಒಟ್ಟು 14,000 ಜನ ರಿಟೈರ್ಮೆಂಟ್ ಆಗಿದ್ದರು, ರಿಟೈರ್ಮೆಂಟ್ ಆಗಿರಲಿಲ್ಲ. ಇವತ್ತು 371J 18ನೇ ತಾರೀಕು ಮತ್ತೆ ಬರ್ತೀವಿ ನಾವೆಲ್ಲ. 1614 ಜನಕ್ಕೆ
ಉದ್ಯೋಗಕ್ಕೆ ಅವರಿಗೆಲ್ಲ ನೇಮಕಾತಿ ಪತ್ರ ಕೊಡ್ತಾಯಿದ್ವಿ. ಹಿಂದೆ ಕೂಡ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ 371 ಜೇನಲ್ಲಿ 3000ಕ್ಕಿಂತಲೂ ಹೆಚ್ಚು ಜನಕ್ಕೆ ಇಲ್ಲಿ ಉದ್ಯೋಗ ಆವಾಗ ನಮ್ಮ ಸರ್ಕಾರನೇ ಕೊಟ್ಟಿತ್ತು. ಮತ್ತು ಶಕ್ತಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸರ್ಕಾರ ಅಥವಾ ನಾನು ಮಾಡಿದ್ರೆ ಆಗೋದಿಲ್ಲ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗ 1,09,000 ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಹೆಚ್ಚು ಒತ್ತಡ ಇದ್ದರೂ ಕೂಡ ಎಲ್ಲೂ ಕೂಡ ಏನು ಸಮಸ್ಯೆಗಳಾಗ್ದಾಗೆ ನೀವೆಲ್ಲ ಕೂಡ ಸಹಕಾರ ಕೊಟ್ಟಿದ್ದರಿಂದ ಶಕ್ತಿ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ಆಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಸರ್ಕಾರ ಕೂಡ ನಮಗೆ ಇನ್ನೂ ಯಾಕೆಂದರೆ ಪ್ರಾರಂಭದಲ್ಲಿ 2,800 ಕೋಟಿ ಇಟ್ಕೊಂಡಿದ್ರು. ಯಾಕೆಂದರೆ 84 ಲಕ್ಷ ಜನ ಓಡಾಡ್ತಾರೆ ಅಂದರೆ ಅದರಲ್ಲಿ ಅರ್ಧ ಬಂದರೂ 42 ಲಕ್ಷ ಮಹಿಳೆಯರಾಯಿತು. 42 ಲಕ್ಷ ಅಂದಾಜು ಮಾಡಿ ಲೆಕ್ಕ ಹಾಕಿದರು. ಅದೆಲ್ಲಿ ಒಂದೇ ಸಲ ಲಕ್ಷಕ್ಕಿಂತ 1 ಕೋಟಿಗಿಂತಲೂ ಜಾಸ್ತಿ ಆಗೋಯಿತು. 1,10,00,000 ಜನ ಆಗೋಯಿತು. ಅದರಿಂದ ಉಳಿದಿರ್ತಕ್ಕಂಥ ಹಣ ಕೂಡ ಈಗ ಪ್ರಿಯ ಪ್ರೊಫೆಷನಲ್ಲಿ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಮುಂದಿನ ವರ್ಷದಿಂದ ಶಕ್ತಿ ಕಾರ್ಯಕ್ರಮಕ್ಕೆ 6,600 ಕೋಟಿ ಬೇಕಾಗುತ್ತೆ. 6,600 ಕೋಟಿ ಇದ್ದರೆ ಇಡೀ ವರ್ಷಕ್ಕೆ ನಮಗೆ ಇರುತ್ತೆ. ಮತ್ತು 6,600 ಕೋಟಿ ಬಡ್ಜೆಟಲ್ಲೂ ಕೂಡ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಕಲ್ಯಾಣ ಚೇತನ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಬಿಡುಗಡೆ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಕಲ್ಯಾಣ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭವು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಇಂದು ಜರುಗಿತು. ಕಲ್ಯಾಣ ಚೇತನ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಬಿಡುಗಡೆ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಕಲ್ಯಾಣ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 9 ಫೆಬ್ರವರಿ 2024 ಶುಕ್ರವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಸಮಾರಂಭದ ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ನೆಲೋಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಕೋಲಿ ಸಾಂಸ್ಕೃತಿಕ ಪರಿಷತ್ತು ಯಾದಗಿರಿಯ ಅಧ್ಯಕ್ಷರಾದ ದೊಡ್ಲಾ ಪಂಡರಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶಿವಶರಣಪ್ಪ ಕೋಬಾಳ್, ಅಖಿಲ ಭಾರತ ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಜೇವರ್ಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಬಿರಾದಾರ್ ಸೊನ್ನ, ಯೂತ್ ಕಾಂಗ್ರೆಸ್ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಶಿವಾನಂದ ಹೊನಗುಂಟಿ ಹಾಗೂ ಸಿದ್ದಣ್ಣಗೌಡ ಪಾಟೀಲ್ ಹೊರಸಗುಂಡಗಿ ಆಗಮಿಸಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಕಲ್ಯಾಣ ಚೇತನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಾಧ್ಯಮ ಕ್ಷೇತ್ರಕ್ಕಾಗಿ ಸಂಯುಕ್ತ ಕರ್ನಾಟಕ ಕಲಬುರಗಿಯ ಸಹಾಯಕ ಸಂಪಾದಕರಾದ ಎಚ್ ಶೇಷಗಿರಿ, ಟಿವಿ5 ಕನ್ನಡ ಸುದ್ದಿವಾಹಿನಿ ಕಲಬುರಗಿಯ ಜಿಲ್ಲಾ ವರದಿಗಾರರಾದ ರಾಜಶೇಖರಯ್ಯ ಹಿರೇಮಠ್, ಜನತಾ ಟೈಮ್ಸ್ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಶರಣಬಸಪ್ಪ ಜಡಗ, ಆನ್ ಸ್ಪಾಟ್ ಸುದ್ದಿವಾಹಿನಿ ಕಲಬುರಗಿಯ ವ್ಯವಸ್ಥಾಪಕರಾದ ಮೊಹಮ್ಮದ್ ಅಕ್ರಂ ಪಾಷಾ, ಗುಲ್ಬರ್ಗಾ ವಾರ್ತೆ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಬೌದ್ಧಪ್ರಿಯ ನಾಗಸೇನ, ಕಲಬುರಗಿ ಕಲ್ಪವೃಕ್ಷ ಮಾಸಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಸುರೇಶ್ ಬಡಗೇರ್, ಕೆಪಿಟಿಸಿಎಲ್ ಚೌಡಾಪುರದ ಸಹಾಯಕ ಅಭಿಯಂತರರಾದ ಶ್ರೀಪಾದ್ ಬಲವಂತ ಜಕಬಾ, ಕೆಪಿಟಿಸಿಎಲ್ ಕಲಬುರಗಿಯ ಜೆಸ್ಕಾಂ ಇಂಜಿನಿಯರ್ ಶಿವಕುಮಾರ ಡಿ ಕಲ್ಯಾಣ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿಯ ಮಹಿಳಾ ಮೇಲ್ವಿಚಾರಕಿ ವಿಜಯಲಕ್ಷ್ಮಿ ಎಸ್ ಹಾಗರ್ಗಿ ಇವರಿಗೆ ಕಲ್ಯಾಣ ಚೇತನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಮಾರಂಭದಲ್ಲಿ ಸಂಪಾದಕರಾದ ನಾಗಮ್ಮ ಬಿ ಕೋಬಾಳ್ ಕಲಬುರಗಿ, ಪ್ರಧಾನ ಸಂಪಾದಕರಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬಾಬುರಾವ್ ಕೋಬಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಾಬುರಾವ್ ಶ್ರೀಮತಿ ನಾಗಮ್ಮ ಬಿ ಕೋಬಾಳ್ ಅವರ ನೇತೃತ್ವದಲ್ಲಿ ಈ ಪತ್ರಿಕೆಯನ್ನು ಸಂಪಾದಕರಾಗಿ ಅವರು ಪತ್ರಿಕೆಯನ್ನು ಪ್ರಾರಂಭವಾಗಿದೆ. ಬಾಬುರಾವ್ ಕೋಬಾಳ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಈ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ನೋಡ್ರಿ, ಇಲ್ಲಿ ಬೇರೆ ಬೇರೆ ಭಾಳಷ್ಟು 4 ದಶಕಗಳಿಂದ ನಾನು ಕೋಬಾಳ್ ಅವರು ಕುಳಿತರು. ನಾವಿಬ್ಬರು ಅಲ್ಲಿ ಬೆಂಗಳೂರಾಗಿದ್ದಾಗ ಪ್ರಶಸ್ತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೋಬಾಳ್ ನೀವು ಪ್ರಶಸ್ತಿ ತೊಗೊಂಡಿದ್ದು ಒಬ್ಬ ಸಂಗೀತಗಾರ ಕೋಬಾಳ್ ಅವರು ಭಾಳಷ್ಟು ನಾಟಕಗಳನ್ನು ಆಗಿನ ಕಾಲದಲ್ಲಿ ಹಳ್ಳಿಯಲ್ಲಿ ನಾಟಕವನ್ನು ಕಲಿಸ್ತಾ ಇದ್ರು. ಮತ್ತು ಹಾಡುಗಾರರು, ಸಂಗೀತಗಾರರು ಭೇಟಿ ಮಾಡ್ತಾರೆ. ಎಲ್ಲರಲ್ಲಿ ಪರಿಣಿತರು. ಅವ್ರ ಹೆಸರು ನಾನು ಸೂಚಿಸಿದೆ. ಇಲ್ಲ ನನಗೆ ಬೇಡ, ನನ್ನ ತಮ್ಮನ ಹೆಸರು ಹೇಳಿ ಅವರು ಕೂಡ ಸಂಗೀತಗಾರರು, ಒಳ್ಳೆಯ ಸಂಗೀತದಿಂದ ಅಂತ ಹೇಳಿ ಅವರು ದೊಡ್ಡ ಗುಣ ಅಲ್ಲೇ ಹೇಳಿ ಬಂದರೆ ಅವರು ತಮಗೆ ಬರ್ತಕ್ಕಂಥದ್ದು ನಮ್ಮ ಬಾಬುರಾವ್ ಕೋಬಾಳ್ ಅವ್ರ ಮೇಲೆ ಕಳಿಸಿಕೊಟ್ರು. ಅವರು ಕೂಡ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಧರ್ಮಸಿಂಗ್ ಸಾಹೇಬರು ನಾವು ಓದಿ ಕೂಡ ಕೋಬಾಳ್ ಅವ್ರಿಗೆ ನಾನು ಹೇಳಿದ್ದೆ, ಸಾಹೇಬರು ಬಂದರೆ ಅವ್ರಿಗೆ ಕೂಡ ಸಾಹೇಬ್ರು ಯಾಕೆ ಬಲ್ಲ ಅಂತ ಇಲ್ಲಿ ಅವ್ರ ತಮ್ಮ ಕೂಡ ಅಂತ ಹೇಳ್ತಾನೆ. ಆ ಒಂದು ಸಂದರ್ಭ ನೆನೆಸ್ಕೊಳ್ತಾ ಇದ್ದೀನಿ. ಇವತ್ತು ಅವರ ಜೊತೆಗೆ ನಾನು ಸುಮಾರು 4 ದಶಕಗಳ ಒಂದೇ ಪಕ್ಷದಲ್ಲಿ ಇಬ್ಬರು ಜೊತೆಯಾಗಿದ್ದೆವು.
ದಯವಿಟ್ಟು ಈ ಪತ್ರಿಕೆ ನನ್ನ ಕಳಕಳಿ ವಿನಂತಿ ಏನಂದರೆ, ಈಗಾಗಲೇ ಬಡಿಗೇರವರು ಹೇಳಿದ ಹಾಗೆ ಯಾರ ಬಗ್ಗೆ ನಿಂದನೆ ಮಾಡದೆ ಮತ್ತು ಯಾರನ್ನು ತೆಗಳದೆ ಎಲ್ಲ ರೀತಿಯಿಂದ ಈ ಭಾಗದ ಅನೇಕ ಸಮಸ್ಯೆಗಳನ್ನು ಪತ್ರಿಕೆಯಲ್ಲಿ ಹಂಚಿಕೊಂಡು ಸರ್ಕಾರದ ಗಮನಕ್ಕೆ, ಅಧಿಕಾರಿಗಳ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ತಂದು ಒಂದು ಯಶಸ್ವಿಯಾಗಿ ಒಂದು ಒಳ್ಳೆಯ ಪತ್ರಿಕೆಯಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಾನು ಭಾಳ ಕಳಕಳಿಯಿಂದ ಅವ್ರಿಗೆ ಕೇಳ್ಕೊತೀನಿ. ನಾನು ಯಾವತ್ತೂ ಕೂಡ ಬಡಿಗೇರವರು ಹೇಳೋದು ಮಾಡ್ತಾರೆ, ಮುಂದೆ ಬರಬೇಕು, ಯಾವತ್ತೂ ಕೂಡ ಅವ್ರ ಜೊತೆಗೆ ಇದ್ದೇನೆ, ಮುಂದೆ ಕೂಡ ಈ ಪತ್ರಿಕೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಸಮಾಜದಲ್ಲಿರ್ತಕ್ಕಂಥ ಒಳ್ಳೆಯ ಸುದ್ದಿಗಳನ್ನು ನಿರಂತರವಾಗಿ ಸಮಸ್ಯೆಗಳ ಬಗ್ಗೆ, ಒಳ್ಳೆಯ ಸುದ್ದಿಗಳ ಬಗ್ಗೆ ಪ್ರಸಾರವಾಗಲಿ ಅಂತಕ್ಕಂಥದ್ದು ಪತ್ರಿಕಾ ರಂಗ ಅಂದರೆ 4 ಅಂಗಗಳಲ್ಲಿ ಈ ದೇಶದ ನೆಲೆಗಟ್ಟು 4 ಪ್ರಜಾಪ್ರಭುತ್ವದ ಅಂಗಗಳು. ಪತ್ರಿಕಾ ರಂಗ ಕೂಡ ಒಂದು ಅಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ, ಇವೆಲ್ಲ ಒಂದು 4 ಅಂಗಗಳಲ್ಲಿ ಆಧಾರ ಸ್ತಂಭ. ಇದರಲ್ಲಿ ಯಾವುದಾದ್ರೂ ಒಂದು ಅಂಗ ಅಳಿಗಾಡಿದ್ರೆ ದೇಶನೇ ಅಳಿಗಾಡ್ತದೆ. ಆ 4 ಅಂಗಗಳ ಮೇಲೆ ಈ ದೇಶ ನಿಂತಿರ್ತಕ್ಕಂಥದ್ದು ಇವತ್ತು ಇತಿಹಾಸ, ಅಂಥ ಒಂದು ಇತಿಹಾಸ ಉಳ್ತಕ್ಕಂಥ ಪತ್ರಿಕಾ ರಂಗ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋದರೆ ಈ ಒಂದೇ ಒಂದು ಪತ್ರಿಕಾ ರಂಗದಿಂದ ಇಡೀ 3 ಸ್ತಂಭಗಳು ಕೂಡ ಜಾಗೃತಗೊಳ್ಳುತ್ತವೆ. ಏನಾದರೂ ಸ್ವಲ್ಪ ವಂಚಿತ ಕೆಟ್ಟರೆ ಅದಕ್ಕೆ ಸರಿ ದಾರಿಗೆ ತರ್ತಕ್ಕಂಥದ್ದು ಪತ್ರಿಕಾ ರಂಗ ಒಂದೇ. ಯಾವುದೇ ಆಗಲಿ, ನ್ಯಾಯಾಂಗದಲ್ಲಿ ಆಗಲಿ, ಕಾರ್ಯಾಂಗದಲ್ಲಿ ಆಗಲಿ, ಇವತ್ತು ಆಡಳಿತ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಪತ್ರಿಕಾ ರಂಗ ಎತ್ತಿ ತೋರಿಸಿದ್ರೆ ಈ ಒಂದು ವ್ಯವಸ್ಥೆಯನ್ನು ಸಮಾಜದ ಗಮನಕ್ಕೆ ತರ್ತಾರೆ ಅಂತಕ್ಕಂಥ ಭಯದಿಂದ ಇವತ್ತು ಇನ್ನು ಬಂದರೆ ಈ ಕೆಲಸ ಮಾಡ್ತಿದೆ. ಆ ನಿಟ್ಟಿನಲ್ಲಿ ಒಳ್ಳೆಯದಿಂದ ಕೆಲಸ ಮಾಡಿ ಹೊರಹೊಮ್ಮಲಿ ಮತ್ತು ಇದರಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಕಲ್ಯಾಣ ಚೇತನ ಪ್ರಶಸ್ತಿ ಪ್ರದಾನ ಅಂತ ಕಾರ್ಯಕ್ರಮ ಕೂಡ ಹಾಕ್ಕೊಂಡಿದ್ದಾರೆ. ಯಶಸ್ವಿಯಾಗಿ ಈ ಕಾರ್ಯಕ್ರಮ ಕೂಡ ಎಲ್ಲರೂ ಭಾಳಷ್ಟು ಜನ ಪ್ರಶಸ್ತಿ ಪ್ರದಾನವನ್ನು ಹೊಂದಿರ್ತಕ್ಕಂಥದ್ದಾರೆ. ನಾನು ಹೋದರೂ ಕೂಡ ನಮ್ಮ ನೀಲಕಂಠ ಹುಲಿಗವರು, ಎಲ್ಲರ ಜನ್ಮಲ್ ಅವರು, ಶಿವಶರಣಪ್ಪ ಅವರು, ವಿಜಯಕುಮಾರ್, ಎಲ್ಲರೂ ಜಮಾದಾರರು, ಮಿತ್ರರು ಎಲ್ಲರ ಬಂದರೆ ಮೇಲೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ. ಫೆಬ್ರವರಿ 25ರಂದು ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಜರುಗಲಿರುವ ಕೋಲಿ ಸಮಾಜದ ಬೃಹತ್ ಸಮಾವೇಶದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಐವನಶಾಹಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ದಿನಾಂಕ 25ನೇ ಫೆಬ್ರವರಿ 2024ರಂದು ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮಾಜದ ಎಸ್ಟಿಗಾಗಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದ ಅಂಗವಾಗಿ ದಿನಾಂಕ 9ನೇ ಫೆಬ್ರವರಿ 2024ರಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಐವನಶಾಹಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಇವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಈ ಸಭೆಯಲ್ಲಿ ಬೀದರ್ನ ಶಾಂತಪ್ಪಾಜಿ ಪಾಟೀಲ್, ಸುನಿಲ್ ಭಾವಿಕಟ್ಟಿ, ಯಾದಗಿರಿಯ ಸಾಯ್ಬಣ್ಣ ಬೋರಬಂಡ, ಬೆಂಗಳೂರಿನ ಬಿಕೆ ಮೋಹನ್ ಕುಮಾರ್, ರಾಷ್ಟ್ರೀಯ ಕೋಲಿ ಸಮಾಜದ ರಾಜ್ಯಾಧ್ಯಕ್ಷರಾದ ತಿಪ್ಪಣ್ಣ ರೆಡ್ಡಿ, ಚಿತ್ತಾಪುರದ ಶರಣಪ್ಪ ನಾಟಿಕಾರ್, ಗುಂಡು ಐನಾಪುರ್, ಕಾಶಪ್ಪ, ಅಧ್ಯಕ್ಷರಾದ ಸಾಯ್ಬಣ್ಣ ಇಟಗಿ, ಸೇಡಂನ ಸಿದ್ದು ಬಾನರ್, ಸೋಮಶೇಖರ್ ಬಿಬ್ಬಳ್ಳಿ, ಭೀಮರಾಯ್ ಅಳ್ಳೊಳ್ಳಿ, ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮೆಕ್ಯಾನಿಕ್, ಅಜಯ್ ಉಡುಗಿ, ಅಶೋಕ್ ದಂಡೋತಿ, ಹನುಮಂತ ಮಳಖೇಡ್, ಜೇವರ್ಗಿಯ ಸಂಗಣ್ಣ ಇಟಗ, ವಸಂತ ನರಿಬೋಳ್, ಅಫ್ಜಲ್ಪುರದ ಶಂಖು ಮ್ಯಾಕೇರಿ, ಪ್ರಕಾಶ್ ಜಮಾದಾರ್, ಬಾಬುರಾವ್ ಜಮಾದಾರ್, ಚಿಂಚೋಳಿಯ ರವಿರಾಜ್ ಕೊರವಿ, ಲಕ್ಷ್ಮಣ್ ಅವಂಟಿ, ಬಸವರಾಜ್ ಹರ್ವಾಳ್, ರಮೇಶ್ ನಾಟಿಕಾರ್, ಅಂಬು ಡಿಗ್ಗಿ, ಅವಣಗೌಡ ಪಾಟೀಲ್, ಸಂತೋಷ್ ಬೆಣ್ಣೂರ್, ಶ್ರೀಕಾಂತ್ ಆಲೂರು, ಆಳಂದ ತಾಲೂಕಿನ ಶರಣಪ್ಪ ನಾಟಿಕಾರ್, ಮಹಾಂತೇಶ್ ಬೋಧನ್ ನರೋಣ, ಕಮಲಾಪುರ ತಾಲೂಕಿನ ಮಹಿಳಾ ಮುಖಂಡರಾದ ಜಯಶ್ರೀ ಕಟ್ಟಿಮನಿ, ಕಮಲಾಪುರ ತಾಲೂಕಾ ಅಧ್ಯಕ್ಷರಾದ ಅಂಬಾರಾಯ್ ಜವಳಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿನಾಂಕ 25ರಂದು ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ಕೋಲಿ ಸಮಾಜದವರ ಬಹುದಿನಗಳ ಬೇಡಿಕೆಗಾಗಿ ನಮ್ಮ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು, ಅಂಬಿಗರ ಚೌಡಯ್ಯನ ಮೂರ್ತಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಎದುರೇ ಪ್ರತಿಷ್ಠಾಪನೆ ಮಾಡಬೇಕು, ನಮ್ಮ ಸಮುದಾಯಕ್ಕೆ ಮೀನುಗಾರಿಕೆಯಲ್ಲಿ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ 90% ಗುತ್ತಿಗೆ ಆಧಾರದ ಮೇಲೆ ನಮ್ಮ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಸರ್ಕಾರ. ಮತ್ತು ಇನ್ನಿತರ ಎಲ್ಲ ಸಲಕರಣೆಗಳೆಲ್ಲ ಸರ್ಕಾರ ಕೂಡ ಪುಕ್ಕಟ್ಟೆಯಾಗಿ ನಮ್ಮ ಸಮಾಜದವರಿಗೆ ಕೊಡಬೇಕು. ಮತ್ತು ಕೋಲಿ ಸಮಾಜದವರಿಗೆ ವಿಶೇಷ ಪ್ಯಾಕೇಜ್ ಮುಖಾಂತರ ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ಸಮಾಜಕ್ಕೆ ಸಹಾಯ ಆಗ್ತಕ್ಕಂಥ ವಿಶೇಷ ಪ್ಯಾಕೇಜ್ ಯೋಜನೆ ಅಡಿಯಲ್ಲಿ ಸುಮಾರು 200 ಕೋಟಿ ಹಣವನ್ನು ಮೀಸಲಿಡಬೇಕು. ಮತ್ತು ಬಸವ ಕಲ್ಯಾಣದಲ್ಲಿ ಜಗಜ್ಯೋತಿ ಬಸವೇಶ್ವರವರಿಗೆ
ಅವರ ಅನುಭವ ಮಂಟಪಕ್ಕಾಗಿ 500 ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ. ಅದೇ ಮಾದರಿಯಲ್ಲಿ 63 ಶರಣರಲ್ಲಿ ನಿಜ ಶರಣ ಅಂಬಿಗರ ಚೌಡೆ ಎಂದು ಹೆಸರು ಪಡ್ಕೊಳ್ಳುವಂಥ ನಮ್ಮ ಶರಣರಿಗೆ ಹಾವೇರಿಯ ಪೀಠಕ್ಕೆ ಕೂಡ ಸುಮಾರು 500 ಕೋಟಿ ಹಣವನ್ನು ಕೂಡ ಮೀಸಲಿಡಬೇಕು ಎಂಬ ಒತ್ತಾಯವನ್ನು ಕೂಡ ಮಾಡ್ತೇವೆ. ರಾಜಕೀಯವಾಗಿ ಸಾಮಾಜಿಕವಾಗಿ ಸುಮಾರು 96ನೇ ಇಸ್ವಿ ಹಿಡಿದು ನಾವು ಹೋರಾಟ ನಡೆದಿದೆ. ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿಗಳು ಬಂದಿದ್ದರು ದೇವೇಗೌಡರು ಮತ್ತು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೂಡ JH ಪಾಟೀಲ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೂಡ ಪೊಲೀಸ್ ಗ್ರೌಂಡಲ್ಲಿ 7 ಲಕ್ಷ ಜನ ಸೇರಿಸಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ಯಾನಗುಂದಿಯಲ್ಲಿ ಮಾಣಿಕೇಶ್ವರ ಆಶ್ರಮದಲ್ಲಿ ಕೂಡ 4-5 ಲಕ್ಷ ಜನರನ್ನು ಸೇರಿಸಿ 2ನೇ ಕಾರ್ಯಕ್ರಮ ಮಾಡಿದ್ದೇವೆ. ಈಗ NV ಗ್ರೌಂಡಲ್ಲಿ ನಡೀತಕ್ಕಂಥ 3ನೇ ಕಾರ್ಯಕ್ರಮ. ಇದು ಮಾಡು ಅಥವಾ ಇಲ್ಲವೇ ಮಡಿ. ಈ ಸಲ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲೇಬೇಕೆಂತೇಳಿ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ಏಕೆಂದರೆ ಮೊದಲ ಚುನಾವಣೆಯಲ್ಲಿ ನಿಮ್ಮೆಲ್ಲ ಕೋಲಿ ಸಮಾಜದವರು ಕಲ್ಯಾಣ ಕರ್ನಾಟಕ ಭಾಗದವರು ಒಕ್ಕಟ್ಟಾಗಿ ಮತವನ್ನು ಚಲಾಯಿಸಿದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ನಿಮ್ಮ ಜಾತಿಯನ್ನು ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಸಮಾಜದ ಹಿರಿಯ ರಾಜಕಾರಣಿಗಳಂಥ ವಿಧಾನ ಪರಿಷತ್ ಸದಸ್ಯರ ರವಿಕುಮಾರ್ ಅವರು ಮಾತಾಡಿದ್ದಾರೆ. ಅದೇ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ಗುಲ್ಬರ್ಗದಲ್ಲಿ ಅದೇ ನಾವು ಮಾಡ್ತಕ್ಕಂಥ NV ಗ್ರೌಂಡಲ್ಲಿ ಕೂಡ ಬಂದು ಅಪಾರ ಸಂಖ್ಯೆಯ ಜನರ ಉದ್ದೇಶಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕೋಲಿ ಸಮಾಜದವರಿಗೆ ನಮ್ಮ ಸರ್ಕಾರ ಬಂದರೆ ನಾನು ಸಹಾಯ ಮಾಡೋದಾಗಿ ಎಂಬ ಮಾತನ್ನು ಕೊಟ್ಟಿದ್ದಾರೆ. ಇಲ್ಲಿಯವರಿಗೆ ಸುಮಾರು ಪುನಃ ಮತ್ತೊಂದು ಎಲೆಕ್ಷನ್ ಬಂದರೂ ಕೂಡ ಅವರು ನಮ್ಮ ಸಮಾಜಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಇಲ್ಲಿಯವರಿಗೆ ಒಂದು ಸಲ ನಮ್ಗೆ ಕರೀಲಿಲ್ಲ, ಮೀಟಿಂಗ್ ಮಾಡಲಿಲ್ಲ, ಯಾವುದೂ ಕೇಳಲಿಲ್ಲ, ನಮ್ಮ ಸಮಾಜಕ್ಕೆ ಪರಿಹರಿಸಲಿಲ್ಲ. ಮುಂದುವರೆದಂಥ ಜಾತಿಗೆ, ಅತ್ಯಂತ ಆರ್ಥಿಕವಾಗಿ ಪ್ರಬಲವಾದ ಜಾತಿಗೆ ಅವರ ಅರ್ಜಿ ಇಲ್ಲ, ಅವರು ಏನೂ ಕೇಳಿಲ್ಲ. ಅವರಿಗೆ 10% ಮೀಸಲಾತಿ ಕೇಂದ್ರ ಸರ್ಕಾರದವರು ಕೊಟ್ಟರು. ಅವರು ಆ ಮುಂದುವರೆದಂಥ ಜಾತಿ ಅವ್ರು ಕೊಟ್ಟರು ಕೂಡ ಅವರು ಥ್ಯಾಂಕ್ಸ್ ಅಂತೂ ಹೇಳಿಲ್ಲ, ಅವರು ಅಭಿನಂದನೆಯೂ ಸೇರಿಸಿಲ್ಲ. ನಿರಂತರವಾಗಿ ಕಷ್ಟಕ್ಕೊಳಗಾಗಿದ್ದೇವೆ. ಒಬ್ಬ ಬಂಜಾರ ಸಮಾಜದವರು ST ಹೋಗಿ SC ಆದರು, ಬೋಯಿ ಸಮಾಜದವರು ST ಹೋಗಿ SC ಆದರು. ಅದು ನಮ್ಮ ಸಮಾಜದ ಅವಗೆ ಆಗಬೇಕಾಗಿತ್ತು. ಅದು ಇಲ್ಲಿಯವರೆಗೂ ಚಿನ್ನಪರಡಿ ಆಯೋಗ ಹಿಡಿದು ಇಲ್ಲಿಯವರೆಗೂ ನಮ್ಮ ಸಮಾಜ ಎಲ್ಲ ರಂಗದಲ್ಲಿಯೂ ಕೂಡ ಎಲ್ಲ ರೀತಿಯಿಂದ ಅರ್ಹರಾಗಿದ್ದಾರೆ. ಇವರಿಗೆ ST ಸೇರ್ಪಡೆ ಆಗಬೇಕಂತ ವರದಿಗಳು ಇವೆ. ಮೊನ್ನೆ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಸಮಾಜ ಎಲ್ಲ ರೀತಿಯಿಂದ ಅರ್ಹರಾಗಿದೆ, ಇದನ್ನು ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಕೇಂದ್ರ ಸರ್ಕಾರ ಏನು ಕೇಳ್ತಾರೆ ಅದನ್ನು ಪ್ರಾಮಾಣಿಕವಾಗಿ ವರದಿಯನ್ನು ಕಳಿಸ್ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಅದೇ ವೇದಿಕೆ ಬಿದ್ದಂಥ ಪ್ರಹ್ಲಾದ್ ಜೋಶಿ ಕೇಂದ್ರ ಮಾನ್ಯ ಮಂತ್ರಿಗಳು ಅವರು ಕೂಡ ತಮ್ಮ ಭಾಷಣದಲ್ಲಿ ರಾಜ್ಯ ಸರ್ಕಾರ ಕಳಿಸ್ಬೇಕು, ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ನಮ್ಮದೇನು ಚುನಾವಣೆ ಬಂದಿದೆ, ನಮಗೆ ಮೋಸ ಮಾಡಿದ್ರೆ ನಮ್ಮ ಜನ ಈ ಸಲ ನಿಮಗೆ ಬುದ್ಧಿ ಕಲಿಸ್ತಾರೆ. ನಮ್ಮ ಜನ ಒಂದು ಸಲ ಮಾತು ಕೊಟ್ಟರೆ ಜೀವ ಕೊಟ್ಟು ಮತ್ತೊಬ್ಬರು ಜೀವ ಉಳಿಸ್ತಕ್ಕಂಥ ಸಮಾಜ ಕೋಲಿ ಸಮಾಜ. ಆದರೂ ಕೂಡ ಇಲ್ಲಿಯವರಿಗೆ ಮಾತು ಕೊಟ್ಟಿದ್ರು, ಮಾತು ಈಡೇರಿಸಿಲ್ಲ. ಅವರಿಗೆ ಕಣ್ಣು ತೆರಿಬೇಕು, ರಾಜ್ಯ ಸರ್ಕಾರದವರು ಕಣ್ಣು ತೆರಿಬೇಕು. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಏನೇನು ಸೌಲಭ್ಯಗಳು ಸಿಗಬೇಕು, ಬೇರೆ ಸಮಾಜದವ್ರು ಯಾವ ಪ್ರಕಾರ ಸಿಕ್ಕಿವೆ ಅದೇ ರೀತಿಯಲ್ಲಿ ನಮ್ಮ ಸಮಾಜಕ್ಕೂ ಕೂಡ ಸಿಗಬೇಕು ಎಂಬ ಒತ್ತಾಯ ಮಾಡ್ತಾಯಿದ್ದೀವಿ. ಪ್ರಮಾಣ ಮಾಡಿ ಹೇಳ್ತೀವಿ, ನಮ್ಮದು ಯಾವುದೇ ವೈಯಕ್ತಿಕ ಇಲ್ಲ, ಯಾವುದೇ ದುಶ್ಮನಿ ಇಲ್ಲ, ಯಾರ ಮೇಲೆ ಸೇಡಿನ ಭಾವನೆಗಳಿಲ್ಲ. ಕೆಲವೊಂದು 4-5 ಮಂದಿ ರಾಜಕೀಯ ಮುತ್ಸದ್ದಿಗಳವರೆಲ್ಲ ಶಾಸಕರ ಬಳಿ ಮಂತ್ರಿಗಳು ತಿರುಗಾಡ್ತಕ್ಕಂಥವ್ರು ಅನುಭವಿಗಳು, ಅವರು ಯಾವುದೋ ಒಂದು ವಿಚಾರದ ಮೇಲೆ ನಾವು ಏಕಪಕ್ಷೀಯ ನಿರ್ಧಾರ ಅಂತೇಳಿ ಕೆಲವು ಮಂದಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದು ಸತ್ಯಕ್ಕೆ ದೂರಬಾರದು. ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಬಂದಿದ್ದಾರೆ, ಮುತ್ಸದ್ದಿ ನಾಯಕರು ಬಂದಿದ್ದಾರೆ, ಸಮಾಜ ಸುಧಾರಕರು ಬಂದಿದ್ದಾರೆ. ಸಮಾಜಕ್ಕೆ ಏನಾಗಬೇಕು, ಸಮಾಜದ ಬೇಕು ಬೇಡಿಕೆಗಳೇನು, ಅವುಗಳನ್ನು ನಿರ್ಣಯ ತೆಗೆದುಕೊಂಡು ಇವತ್ತಿನ ದಿವಸ ಅವರೆಲ್ಲ ಮಾತಾಡೋರಿದ್ದಾರೆ. ಇವರೆಲ್ಲರ ಮಾತಿನ ಮುಖಾಂತರ ಎಲ್ಲರೂ ಏನು ನಿರ್ಣಯ ತಗೋತಾರ, ಇವತ್ತಿನ ಈ ಸಭೆಯಲ್ಲಿ ಅವ್ರು ಏನು ಮಾರ್ಗದರ್ಶನ ಮಾಡ್ತಾರ, ಅದೇ ಮಾದರಿಯಲ್ಲಿ 20ನೇ ತಾರೀಕು ಕಾರ್ಯಕ್ರಮ ನಾವು ಮಾಡ್ತೀವಿ. ನಮ್ಮ ಸಮಾಜ ದೊಡ್ಡದು, ಸಮಾಜಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ. ನಾನು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ರಾಜ್ಯ ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ನಾನು ನನ್ನ ಸಮಾಜ ಒಂದು ಸಮಯದ ಒಂದು ದಿನಾಂಕವನ್ನು ಮಾನ್ಯ ಮಂತ್ರಿಗಳ ಬಳಿ ಶಾಸಕರ ಬಳಿ ಕೇಳಿಕೊಂಡು ನಾನು ಸಮಯ ಮಾತ್ರ ನಿಗದಿ ಮಾಡಿದ್ದೇನೆ. ಉಳಿದು ಅವತ್ತೇ ಹೇಳೀನಿ, ನನ್ನ ಸಮಾಜದ ಎಲ್ಲ ಗುರು ಹಿರಿಯರನ್ನು, ಎಲ್ಲ ಮುಖಂಡರನ್ನು, ರಾಜ್ಯ ಮಟ್ಟದ ನಾಯಕರು, ರಾಷ್ಟ್ರೀಯ ಮಟ್ಟದ ನಾಯಕರು ಎಲ್ಲರೂ ಕರೆಸ್ಕೊಂಡು ಕೂಡಿಸ್ಕೊಂಡು ಅವರ ಸಲಹೆ ಸೂಚನೆಗಳು ಕೇಳಿಕೊಂಡು ಈ ಸಭೆ ನಡೆಸ್ತೀನಿ ಅಂತ ಹೇಳಿ ಆಲ್ರೆಡಿ ಅದೇ ಇವತ್ತು ಅದಕ್ಕೆ ನಾನು ಕೂಡ ಇವತ್ತು ನಾನು ಬದ್ಧನಾಗಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಾದ ಮೋಹನ್ ಕುಮಾರ್ ಬಂದಿದ್ದಾರೆ, ರಾಜ್ಯ ಅಧ್ಯಕ್ಷರಾದಂಥ
ತಿಪ್ಪಣ್ಣ ರೆಡ್ಡಿಯವರು ಬಂದಿದ್ದಾರೆ. ಅವರು ಕೂಡ ಭಾಳ ಕಷ್ಟಪಟ್ಟು ಗುಲ್ಬರ್ಗದಲ್ಲಿ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲಿ ಭವನವನ್ನು ನಿರ್ಮಾಣ ಮಾಡಿದಂಥ ಕೆಲಸ ತಿಪ್ಪಣ್ಣ ರೆಡ್ಡಿಯವರಿಗೆ ಸಲ್ತದೆ. ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಮಾಡಿದವ್ರನ್ನ ಹೇಳಬೇಕು. ನಮ್ಮ ಸಾಹೇಬಣ್ಣ ಬೋರ್ಬಂಡಿಯವರು, ಶಾಂತಪ್ಪನವರು, ನಮ್ಮ ಗುಂಡು ಐನಾಪುರವರು, ಹೋರಾಟಗಾರರವರು. ಅವನಿಗೆ ಜಿಲ್ಲಾ ಅಧ್ಯಕ್ಷ ಮಾಡ್ತಾರೆ, ವಲ್ಲ ನಾವು ತಾಲೂಕು ಅಧ್ಯಕ್ಷ, ನಾನು ಮುಂದೆ ಜಿಲ್ಲಾ ಅಧ್ಯಕ್ಷ ಮಾಡ್ತೀನಿ. ಅವನಿಗೆ ಯಾರು ಹೋರಾಟ ಮಾಡ್ತೀರಿ ಅವ್ರದ್ದು ಎತ್ತು ಹಿಡಿತೀವಿ ನಾವು. ಮತ್ತು ನಮ್ಮ ಶರಣಪ್ಪ ನಾಟಿಕರ್ ಅವರು, ನಮ್ಮ ಔಂಟಿಯವರು, ವಕೀಲ ಸಾಹೇಬರು ಚಿಂಚೋಳಿಂದ ಬಂದಾರೆ. ಶರಣಪ್ಪ ನಾಟಿಕರು ಚಿತ್ತಾಪುರದಿಂದ ಬಂದಾರೆ. ನಮ್ಮ ಸಾವಣ್ಣ ಡಿಗ್ಗಿ ಎದ್ದಿದ್ರು ಜಿಲ್ಲಾ ಅಧ್ಯಕ್ಷ, ಇದು ಜಿಲ್ಲಾ ಇದು ತಾಲೂಕು ಅಧ್ಯಕ್ಷ. ಆಮೇಲೆ ನಮ್ಮ ಬಾವಿಕಟ್ಟಿಯವರು, ಸುನಿಲ್ ಬಾವಿಕಟ್ಟಿಯವರು, ಅವರು ಪತ್ರಿಕೆ ರಂಗದಲ್ಲಿ ಎಚ್ಚರಿಸಿ ಬೆಳೆದಾರೆ. ಮತ್ತು ಅಲ್ಲಿ ಜಿಲ್ಲಾ ಅಧ್ಯಕ್ಷರು ಕೂಡ ಅವರೇ ಬೀದರ್ನಿಂದ ಬಂದಿದ್ದಾರೆ. ಎಲ್ಲ ನಮ್ಮ ರವಿ ಕೊರವಿಯವರು ಬಂದಿದ್ದಾರೆ ಜಿಲ್ಲಾ ಅಧ್ಯಕ್ಷರು. ಮತ್ತು ಮೆಕ್ಯಾನಿಕ್ ಮೊನ್ನೆ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. 20-25 ಲಕ್ಷ ಖರ್ಚು ಮಾಡಿ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಮಾಡ್ಲಿಕ್ಕೆ ಅವರೇ ಕಾರಣಭೂತರು. ಅಲ್ಲದೆ ಮತ್ತು ಅವತ್ತಿನ ದಿವಸ ಮನೆ ಕಾರ್ಯಕ್ರಮದಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ನಡೆಸಿಕೊಟ್ಟೇವಿ. ನಾವೆಲ್ಲ ಬರಬೇಕಂತ ಅವರು ಕೂಡ ಮನವಿ ಮಾಡಿದ್ವಿ. ಅವರು ಕೂಡ ಬಂದಿದ್ದಾರೆ. ನಮ್ಮ ಶಂಕು ಮ್ಯಾಕೇರಿ ನಮ್ಮ ತಾಲೂಕು ಅಧ್ಯಕ್ಷ, ಅವನೇ ಈಗ ಅಫಜಲ್ಪುರದು, ಅವರು ನಾವು ಮನವಿ ಮಾಡಿದ್ವಿ, ಬಂದಿದ್ದಾರೆ. ಆಮೇಲೆ ನಮ್ಮ ಪ್ರಕಾಶ್ ಜಮಾದಾರ್, ಇವರು ದಿವಂಗತ ವಿಠ್ಠಲ್ ಹೇರವ್ರಿಗೆ ಹೆಗಲು ಕೊಟ್ಟು ಅವರ ಸರಿ ಇದ್ದು ಅವರ ಅನುಭವವನ್ನು ಹಂಚಿಕೊಂಡು ಮುಂದಿನ ದಿನದಲ್ಲಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ. ಈ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಇವತ್ತಿನ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಈ ಸಮಾವೇಶ ಭಾರೀ ಪ್ರಮಾಣದಲ್ಲಿ ಯಶಸ್ವಿ ಆಗಬೇಕು. ಗುಲ್ಬರ್ಗದಲ್ಲಿ ಅವತ್ತು ದಿವಸ ಎಲ್ಲರಿಗೂ ಕುಡ್ಲಿಕ್ಕೆ ನೀರು ಸಿಗಬಾರ್ದು, ಅಂಥ ರೀತಿಯಲ್ಲಿ ಜನರು ರೊಚ್ಚಿಗೆದ್ದಾರೆ. ಇದು ಕಡೆಯ ಸಮಾವೇಶ. ಮುಂದೆ ಸಮಾವೇಶನೇ ಮಾಡಲ್ಲ ನಾವು. ಎಷ್ಟು ಸಲ ಮಾಡಬೇಕು, ಎಷ್ಟು ಸಲ ಇವ್ರಿಗೆ ಕೇಳಬೇಕು, ಎಷ್ಟು ಸಲ ಮನವಿ ಮಾಡಬೇಕು, ಇವೆಲ್ಲ ಮುಗಿದು ಹೋದ ಅಧ್ಯಾಯದ ಸೂರ್ಯಕಾಂತ್. ಅದಕ್ಕೆ ನಾವು ಈ ಸಲದ ಪ್ರಾಮಾಣಿಕವಾಗಿ ನಾವು ಸಮಾಜಕ್ಕೋಸ್ಕರ ಮಾಡ್ತಾಯಿದ್ದೀವಿ. ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ವಿಧಾನ ಪರಿಷತ್ ಸದಸ್ಯನಾಗಿನಿ 2ನೇ ಬಾರಿಗೆ. ಮೊದಲಿನ ಅವಧಿ ಕಡಿಮೆ ಇದೆ, ಕರೋನಾದ ಅಂತೇಳಿ ಪುನಃ ನನಗೆ ಸರ್ಕಾರದವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಒಕ್ಕಟ್ಟಾಗಿ ರಾಜ್ಯ ಸರ್ಕಾರ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ವಿಧಾನ ಪರಿಷತ್ ಸದಸ್ಯರಾಗ್ಯಾರ. ಮತ್ತೇನಾಗ ನನಗೇನು ಕಾಯಸಿಲ್ಲ, ಇದೇ ನೋಡ್ಕೊಂಡು ಹೋಗೋದೇ ಸಾಕಾಗಿದೆ ನನಗೆ. ಮತ್ತೊಂದೇನು ಬೇಕಾಗಿಲ್ಲ. ಅವಕಾಶ ಬಂದ ಯಾರು ಏನು ಬೇಕಾದಿಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಣವಾನಂದರಾಮ ಸ್ವಾಮೀಜಿಗಳು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಣವಾನಂದರಾಮ ಸ್ವಾಮಿಗಳು ವಿಶ್ವಕರ್ಮ ಸಮಾಜದ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳೊಂದಿಗೆ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ರಾಜ್ಯದಲ್ಲಿ ಇರುವ ಅತಿ ಹಿಂದುಳಿದ ವರ್ಗಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಶಕ್ತಿಗಳನ್ನು ಹೆಚ್ಚಿಸುವುದಕ್ಕಾಗಿ ಕಾಂತರಾಜ್ ವರದಿಯನ್ನು ಕೂಡಲೇ ಜಾರಿಗೆ ತರಬೇಕಾಗಿ, ಅತಿ ಹಿಂದುಳಿದ ವರ್ಗಗಳ ಪ್ರತಿ ನಿಗಮಕ್ಕೆ 500 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿ, ಕೋಲಾರ ಕೌನ್ಸಿಲರ್ ಶ್ರೀನಿವಾಸ್ ಅವರ ಬರಬರ ಹತ್ಯೆಯ ಕೊಲೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕಾಗಿ, ಅತಿ ಹಿಂದುಳಿದ ವರ್ಗಗಳ ಕೋರಿಕೆ ಕಲಿಕೆ ಸೌಖ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಚಾಲ್ತಿಯಲ್ಲಿ ಇರುವ ಕುಲಕಸುಬುಗಳನ್ನು ವ್ಯವಸ್ಥಿತವಾಗಿ ಮಾಡುವುದು, ನಿಷೇಧ ಮಾಡಿದ ಕುಲಕಸುಬುಗಳನ್ನು ಮರಳಿ ನೀಡುವುದು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವುದು, ಅತಿ ಹಿಂದುಳಿದ ವರ್ಗಗಳಿಂದ ಜಾತಿ ಮೀಸಲಾತಿ ಹಾಗೂ ಒಳಜಾತಿ ಮೀಸಲಾತಿಗಾಗಿ ಹೋರಾಟ ಮಾಡುವ ಅತಿ ಹಿಂದುಳಿದ ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಒತ್ತಾಯಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹೂಗಾರ ಸಮಾಜದ ಸ್ವಾಮೀಜಿ, ಕೋಲಿ ಸಮಾಜದ ಸ್ವಾಮೀಜಿ ಉಪಸ್ಥಿತರಿದ್ದರು. ದಕ್ಷಿಣ ಭಾರತದಲ್ಲಿ 6 ರಾಜ್ಯಗಳಲ್ಲಿಯೂ ಕೂಡ ಅಧ್ಯಕ್ಷರು ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ನನ್ನನ್ನೇ ರಾಜ್ಯಾಧ್ಯಕ್ಷರು ಮಾಡಿ ಮತ್ತು ಉಳಿದ ಎಲ್ಲ ಪೂಜ್ಯರುಗಳನ್ನೇ ಕೂಡ ಒಂದೊಂದು ಸಮುದಾಯದಿಂದ ನಾವು ತೆಗೆದುಕೊಂಡು ಇವತ್ತು ಕೆಲಸವನ್ನು ಮಾಡುತ್ತಾ ಇದ್ದೀವಿ. ಅತಿ ಹಿಂದುಳಿದ ವರ್ಗದಗಳ ಸಮಸ್ಯೆ ಏನು ಅಂತಂದರೆ, ಇವತ್ತು ಯಾವುದೂ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಅವರೆಲ್ಲ ಹೇಳುತ್ತಾರೆ ಶೋಷಿತ ವರ್ಗ ಬಗ್ಗೆ ಎಲ್ಲ ಹೇಳಿಕೊಂಡು ಸಮಾವೇಶಗಳೆಲ್ಲ ಮಾಡ್ತಾರೆ. ಆದರೆ ನಮ್ಮ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವಿಷಯದಲ್ಲಿ ಇವತ್ತು ಕೂಡ ಎಲ್ಲಿಯೂ ಕೂಡ ಏನಾಗಲಿಲ್ಲ, ಪರಿಹಾರವನ್ನೇ ಆಗಲಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಮೊದಲನೇ ನಮ್ಮ ಡಿಮ್ಯಾಂಡ್, ಮೊನ್ನೆ ಬ್ಯಾಂಗ್ಳೂರಲ್ಲಿ ಸೇರಿರ್ತಕ್ಕಂಥ ಅದಲ್ಲಿ ಮಾಡಿರ್ತಕ್ಕಂಥ ಡಿಮ್ಯಾಂಡ್ ಏನು ಅಂತಕ್ಕಂಥದ್ದು, ಕಾಂತರಾಜ ವರದಿಯನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ. ಎರಡನೇದು, ಅತಿ ಹಿಂದುಳಿದ ವರ್ಗಗಳ ಶ್ರೇಯಾಭಿವೃದ್ಧಿಗಾಗಿ ಸ್ಥಾಪನೆಗೊಂಡಿರುವ ನಿಗಮಗಳೇನಿದೆಯಲ್ಲ, ಆ ನಿಗಮಗಳಿಗೆ ಇವತ್ತು 1 ರೂಪಾಯಿಯನ್ನು ಕೊಡಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಮೊದಲನೇ ಬಜೆಟಲ್ಲಿ 7 ನಿಗಮಕ್ಕೆ ಹಣವನ್ನು ಕೊಟ್ಟರು.
ಸ್ವಾಗತ ಮಾಡುತ್ತೇವೆ, ಯಾರಿಗೂ ಕೊಡಬೇಡ ಅಂತ ನಾವು ಹೇಳುವುದಿಲ್ಲ. ಅದ್ರ ಒಂದೂ ಕೂಡ ಅತಿ ಹಿಂದುಳಿದ ವರ್ಗ ಒಂದೇ ಸಮಾಜ ಇದೆ. ಆದ್ದರಿಂದ ಆ ನಿಗಮಕ್ಕೆ ಪ್ರತಿ ನಿಗಮಕ್ಕೂ ಕೂಡ 500 ಕೋಟಿ ಹಣವನ್ನು ಕೊಟ್ಟು ಆಯಾಯ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕುಲಕಸಬುಗಳ ವಿಷಯದಲ್ಲಿ ಕೂಡ ನೀವುಗಳಿಗೂ ಗೊತ್ತಿದೆ, ಸಾಕಷ್ಟು ಕುಲಕಸಬುಗಳು ನಿಷೇಧ ಮಾಡಿದ್ದಾರೆ. ಕೆಲವೊಂದು ಕುಲಕಸಬುಗಳು ಇವತ್ತಿದೆ. ವಿಶ್ವಕರ್ಮ ಸಮುದಾಯದ ಕುಲಕಸಬಿದೆ, ಹಡಪಾದ ಸಮುದಾಯದ ಕುಲಕಸಬಿದೆ. ಆದರೆ ಇದು ಯಾವುದೂ ಕೂಡ ಒಂದು ವ್ಯವಸ್ಥಿತವಾಗಿ ಇಲ್ಲ. ಇದಕ್ಕೆಲ್ಲೊಂದು ಚಾಲ್ತಿಯಲ್ಲಿರ್ತಕ್ಕಂಥ ಕುಲಕಸಬುಗಳ ರಕ್ಷಣೆ ಆಗಬೇಕು. ನಿಷೇಧ ಮಾಡಿರ್ತಕ್ಕಂಥ ಕುಲಕಸಬುಗಳ ಒಂದು ವೇಳೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ. ಜೊತೆ ಛಲವಾದಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಕೌನ್ಸಿಲರ್ ಶ್ರೀನಿವಾಸ್ ಅಂತ ಹೇಳಿಕೊಂಡು ಅವರನ್ನೇ ಬರಬರಿ ಹತ್ಯೆ ಮಾಡಿದರು 2 ತಿಂಗಳು 3 ತಿಂಗಳ ಹಿಂದೆ. ಆ ತನಿಖೆಯೂ ಕೂಡ CBI ತನಿಖೆಗೆ ಒತ್ತಾಯವನ್ನು ಕೂಡ ನಾವು ಸರ್ಕಾರದಲ್ಲಿ ಮಾಡುತ್ತಾ ಇದ್ವಿ. ಆದ್ದರಿಂದ ಅತಿ ಹಿಂದುಳಿದ ವರ್ಗ ಅಂತವರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮುದಾಯಗಳಿಗೆ ಸರಿಯಾದ ರೀತಿಯಲ್ಲಿ ಸಮುದಾಯವನ್ನೇ ನಡೆಸಿಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಬೇಸರ ಇವತ್ತು ನಮ್ಮ ಎಲ್ಲ ಸಮುದಾಯಗಳಿಗೂ ಕೂಡ. ಅತಿ ಹಿಂದುಳಿದ ವರ್ಗದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 38 ಸಮುದಾಯ ಈಗ ನಮ್ಮ ಈ ರಾಜ್ಯದ ಅತಿ ಹಿಂದುಳಿದ ಈ ಮಠಾಧೀಶ್ವರ ಮಹಾಸಭೆಯಲ್ಲಿದ್ದಾವೆ. ಇವರೆಲ್ಲರಲ್ಲಿಯೂ ಕೂಡ ಈ ಸಮಸ್ಯೆಗಳಿದ್ದಾವೆ. ಅದರಿಂದ ಸರ್ಕಾರ ಕೂಡಲೇ ಏನು ಮಾಡಬೇಕಾಗತ್ತೆ, ಈ ಬಜೆಟ್ ನಾಳೆ ಫೆಬ್ರವರಿ 16ನೇ ತಾರೀಕು ಬಜೆಟ್. ಉದಾಹರಣವಾಗಿ ಇವತ್ತು ಹಡಪಾದ ಸಮುದಾಯದ ಸಮಾಜ ರಾಜಕಾರಣಿಗಳಾಗಿ ಒಬ್ಬರೂ ಕೂಡ ಆ ಸಮಾಜದಿಂದ ರಾಜಕಾರಣಿಯಾಗಿ ಒಬ್ಬರಿಗೂ ಸ್ಥಾನಮಾನವನ್ನು ಕೊಡಲಿಲ್ಲ. ಹೂಗಾರ್ ಸಮುದಾಯದಿಂದ ಸ್ಥಾನಮಾನಗಳಿಲ್ಲ. ಅದೇ ರೀತಿ ಇವತ್ತು ಇಲ್ಲಿ ಇರ್ತಕ್ಕಂಥ ಸ್ವಾಮಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನಿನ್ನೆ ನಾವು ದಾವಣಗೆರೆ ಇತ್ತು, ಅಲ್ಲಿ ಒಂದು 8 ಸ್ವಾಮಿಗಳಿದ್ದರು. ಇಲ್ಲಿಯೂ ಕೂಡ ಈ ರೀತಿಯಲ್ಲಿ ಆ ಸಮುದಾಯದ ಜನಸಂಖ್ಯೆ ಓಟ್ ಎಷ್ಟು ಮಟ್ಟಕ್ಕಿದೆ ಅವ್ರಿಗಷ್ಟ ಸ್ಥಾನಮಾನ ಕೊಡಬೇಕು, ಉಳಿದವ್ರಿಗೆ ಯಾರಿಗೂ ಬೇಡ ಅಂತಕ್ಕಂಥದ್ದೇನು ಇದೆಯಲ್ಲ, ಇದು ಅಂಬೇಡ್ಕರ್ ಕನಸಲ್ಲ. ಅಂಬೇಡ್ಕರ್ ಕನಸು ಜನಸಂಖ್ಯೆ ಕಮ್ಮಿ ಆದರೂ ಸಹ ಆ ಪ್ರತಿಯೊಂದು ಮೈನ್ಯೂಟ್ ಆಗಿರ್ತಕ್ಕಂಥ ಜಾತಿಗಳು ಸಮೇತ ಪಾರ್ಲಿಮೆಂಟಲ್ಲಿಯೂ, ವಿಧಾನಸಭೆಯಲ್ಲಿ, ಗ್ರಾಮ ಪಂಚಾಯತ್ ಹಿಡಿದು ಎಲ್ಲದಲ್ಲಿಯೂ ಕೂಡ ಪ್ರವೇಶನ ಆಗೋದಕ್ಕೆ ಹಕ್ಕನ್ನು ಇರಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಸರ್ಕಾರಿಗಳೇನು ಮಾಡ್ತಾರೆ, ಬಜೆಟ್ಗಳಲ್ಲಿ ಹಣವನ್ನು ಕೊಡ್ತಾರೆ ಮಠಗಳಿಗೆ ಬೇಕು ಅಂತೇಳಿ ನಮ್ಮದು ಯಾವುದೂ ಒತ್ತಾಯ ಇಲ್ಲ. ನಮ್ಮ ಅತಿ ಹಿಂದುಳಿದ ವರ್ಗದ ಮಠಾಧೀಶರಿಗೆ ಮಠಕ್ಕೆ ದುಡ್ಡು ಕೊಡಿ ಎಂದು ಕೇಳುತ್ತಾ ಇಲ್ಲ. ಆದರೆ ಯಾವುದೋ ಒಂದು ಪ್ರಭಾವಿ ಮಠಗಳಿಗೆ ನೀವು ದುಡ್ಡನ್ನೇ ಕೊಡುವ ಸಮಯದಲ್ಲಿ ಆ ಸಂವಿಧಾನದ ಭಾಗವಾಗಿರ್ತಕ್ಕಂಥ ನಮ್ಮ ಮಠಗಳಿಗೂ ಕೂಡ ದುಡ್ಡನ್ನೇ ಸರಿ ಸಮಾನವಾಗಿ ಹಂಚಬೇಕು ಅಂತಕ್ಕಂಥದ್ದು ನಮಗಿದ್ದಾವೆ. ಹಾಗೆ ಮುಖ್ಯಮಂತ್ರಿಗಳು ಯಾವುದೋ ಪಕ್ಷ ಆಗಲಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲ ಒಂದು ತಾಲೂಕಿಗೋ ಜಿಲ್ಲೆಗೋ ಪ್ರವೇಶನವನ್ನು ಅವರು ವಿಸಿಟ್ ಕೊಟ್ಟಾಗ ಆ ಜಿಲ್ಲಾ ತಾಲೂಕುಗಳಿರ್ತಕ್ಕಂಥ ಅತಿ ಹಿಂದುಳಿದ ವರ್ಗದ ಮಠಾಧಿಪತಿಗಳ ಮಠಗಳಿಗೂ ಕೂಡ ನೀವು ಭೇಟಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಿಮ್ಮ ರಾಜಕೀಯದಲ್ಲಿ ಬರಬೇಕಾಗತ್ತೆ. ಯಾಕೆಂದರೆ ಇವತ್ತು ಕೊಡೋದೆಲ್ಲ ಪ್ರಭಾವಿ ಮಠಗಳಿಗೆ, ಇದಷ್ಟೇ ಆಗಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಈ ಬೇಡಿಕೆ ಇದೆ. ಇವತ್ತು ನಾವೇನು ಹಣಕ್ಕೋಸ್ಕರ ಅದು ನೀವು ಪಾಯಿಂಟ್ ನೀವು ಇದು ಮಾಡಬೇಕ್ರಿ, ನಾವೇನು ಕೇಳುತ್ತಾ ಇದ್ದೀವಿ, ನಮಗೆ ಬೇಕು ಅಂತ ಒತ್ತಾಯ ಮಾಡ್ತಾ ಇಲ್ಲ. ಆದರೆ ಸಂವಿಧಾನವಾಗಿ ನೀವು ದೊಡ್ಡವ್ರು ಕೊಡುವಾಗ ಉಳಿದವ್ರನ್ನೇ ಕೂಡ ನೋಡ್ಕೋಬೇಕು. ಇವತ್ತು ತಾಲೂಕು ಲೆವೆಲಲ್ಲಿ, ಜಿಲ್ಲಾ ಲೆವೆಲಲ್ಲಿ ಕಷ್ಟಪಟ್ಟು ಮಠ, ಧರ್ಮ, ಸಮಾಜ ಕಟ್ಟತಕ್ಕಂಥ ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ. ಇವತ್ತು ಯಾಕೆ ಸ್ವಾಮೀಜಿಗಳೇ ನೀವೆಲ್ಲರೂ ಒಂದೊಂದು ಜಾತಿಗೆ ಸೀಮಿತವಾಗಿದೆ ಅಲ್ಲಿ ಅಂತಕ್ಕಂಥ ಪ್ರಶ್ನೆ ಒಂದು ವೇಳೆ ನೀವು ಕೇಳಬಹುದು. ಅದಕ್ಕೂ ಒಂದು ಉತ್ತರವನ್ನು ಕೊಟ್ಟು ಬಿಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಸಮಬಾಳು ಅಂತಕ್ಕಂಥದ್ದೇನು ಇದೆಯಲ್ಲ, ಅದು ಜಾರಿ ಆಗಿರಲಿಲ್ಲ ಅಂದರೆ ನಮ್ಮ ಸಮಾಜ ಆದರೂ ಕೂಡ ನಾವು ಬಲಪಡಿಸಬೇಕು ಅಂತ ಹೇಳಿಕೊಂಡು, ಜಾಗೃತೆಗೊಳಿಸಬೇಕು ಅಂತ ಹೇಳಿಕೊಂಡು ನಾವಿವತ್ತು ಸಮಾಜವನ್ನೇ ಗಟ್ಟಿಗೊಳಿಸಬೇಕು ಅಂತ ರೀತಿಯಲ್ಲಿ ನಾವು ಬಂದಿದ್ದೀವಿ. ಯಾವುದೋ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಕನಸನ್ನು ಇವತ್ತು ನೆನಸಾಗಿ ಕಾಣ್ತಾ ಇಲ್ಲ. ಎಲ್ಲ ಸರ್ಕಾರಿಗಳು ಕೂಡ ಇವತ್ತು ಆಡಳಿತ ಪಕ್ಷದಲ್ಲಿರೋರು, ಅವರು 1 ವರ್ಷದ ಹಿಂದೆ ವಿರೋಧ ಪಕ್ಷದಲ್ಲಿದ್ದರು. ಅವರು ಈ ಅತಿ ಹಿಂದುಳಿದ ಹೇಳಿಕೊಂಡು ಹೋರಾಟ ಮಾಡಕ್ಕೆ ಬಂದರು. ಇವತ್ತು ಅವರ ಅಧಿಕಾರಕ್ಕೆ ಬಂದಿದ್ದೀರಿ. ಇವತ್ತು ನಮ್ಮ ಹೋರಾಟಗಳು, ನಮ್ಮ ಸಮಸ್ಯೆಗಳೆಲ್ಲವನ್ನೇ ಕೂಡ ಅವರೇನು ತಗೋಬೇಕಾಗತ್ತೆ, ವಿಧಾನಸಭೆಯಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ. ಆದರೆ ಅದು ಕಾಣ್ತಾ ಇಲ್ಲ ಅಂತ ಬಂದಾಗ ನಮ್ಮ ಮಾರ್ಗಗಳು ಕೂಡ ಮುಂದಿನ ದಿನಗಳಲ್ಲಿ ಅತಿ ಹಿಂದುಳಿದ ವರ್ಗದ ಮಠಾಧೀಶರುಗಳಿಂದ ಬೃಹತ್ ಸಮಾವೇಶವನ್ನೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಮಾಡುತ್ತೇವೆ. ನಮ್ಮ ಸಮುದಾಯ
ಸಮುದಾಯವನ್ನು ನಾವು ಗಟ್ಟಿಗೊಳಿಸ್ತೀವಿ ಅಂತಕ್ಕಂಥದ್ದು. ಕುಲಕಸಬು MNC ಕಂಪನಿಗಳಿಗೋಸ್ಕರ ಕುಲಕಸಬುಗಳನ್ನೇ ಬಂದು ಮಾಡಿದಾಗ ಪರ್ಯಾಯ ವಸ್ತುಗಳು ಕೂಡ ನೀವು ಕೊಡಲಿಲ್ಲ. ಮತ್ತು ಪ್ರತಿಯೊಂದು ಜಾತಿಯಲ್ಲಿಯೂ ಕೂಡ ಇರ್ತಕ್ಕಂಥ ಹಿಂದುಳಿದ ಜಾತಿಯಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳ ಸಾಕಷ್ಟು ಜನ ಮೂಲೆ ಗ್ರೂಪ್ ಹಾಕ್ತಾ ಇದ್ದಾರೆ. ಉದಾಹರಣವಾಗಿ ಇವತ್ತು ಈ ಭಾಗದಲ್ಲಿ ಮಾಲಿಕೀಯ ಗುತ್ತೇದಾರ್ ಅವರು, ಅದೇ ರೀತಿ ಲಂಬಾಣಿ ಸಮುದಾಯದಿಂದ ಆ ಭಾಗದಲ್ಲಿ ಶ್ರೀಮೂರ್ತಿ ನಾಯ್ಕ ಅವರು, ನೇಕಾರ ಸಮಾಜದಿಂದ KC ಕೊಂಡಯ್ಯನವರು, ಈ ರೀತಿಯಲ್ಲಿ ಸಾಕಷ್ಟು ನಾಯಕರುಗಳನ್ನೇ ಏನಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಣುತ್ತಾ ಇಲ್ಲ. ಅವರೆಲ್ಲ ಆಯಾಯ ಪಕ್ಷಗಳಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥವರು. ಮತ್ತು ಯಾರು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ, ಯಾರು ಸಮಾಜಕ್ಕೋಸ್ಕರ ಕೆಲಸ ಮಾಡುತ್ತಾರೆ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕಾಗತ್ತೆ ಬಿಟ್ಟು ಆ ಪಕ್ಷಕ್ಕೂ ಸಮಾಜಕ್ಕೂ ಕೆಲಸ ಮಾಡಲಿಲ್ಲ ಅಥವಾ ಕರ್ಕೊಂಬಂದ ಸ್ಥಾನಮಾನವನ್ನು ಕೊಡ್ತಿರಲ್ಲ, ಇದೂ ಕೂಡ ನಾವು ಖಂಡಿಸುತ್ತೇವೆ ಎಂದಕ್ಕಂಥ ವಿಷಯವನ್ನೇ ಕೂಡ ನಿಮ್ಮ ಮುಂದೆ ಹೇಳುತ್ತಾ, ಫೆಬ್ರವರಿ 11ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಇರುವ ಭೀಮನಹಳ್ಳಿ ಗ್ರಾಮದ ಸರಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕರ್ನಾಟಕ ಸರ್ಕಾರದ ಸರಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಭೀಮನಹಳ್ಳಿ ತಾಲೂಕಾ ಚಿತ್ತಾಪುರ ಜಿಲ್ಲಾ ಕಲಬುರಗಿಯ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ದಿನಾಂಕ 11ನೇ ಫೆಬ್ರವರಿ 2024ರ ರವಿವಾರದಂದು ಬೆಳಗ್ಗೆ 11:30 ಗಂಟೆಗೆ ಚಿತ್ತಾಪುರ ತಾಲೂಕಿನ ಭೀಮನಹಳ್ಳಿಯ ಸರಕಾರಿ ಪ್ರೌಢಶಾಲೆಯಲ್ಲಿ ಜರುಗಲಿದೆ. ಇದರ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ITBT ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಆಗಮಿಸಲಿದ್ದಾರೆ ಎಂದು ಸರಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಭೀಮನಹಳ್ಳಿಯ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಸಾವಿತ್ರಿ ಎಸ್ ಫೋಟೋಗ್ರಾಫರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಕುಮಾರ್ ಪಸಾರ್, ಪ್ರಿಯಾಂಕಾ ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಚಿತ್ತಾಪುರ ತಾಲೂಕಾ ಭೀಮನಹಳ್ಳಿ ರೀ. ಅಲ್ಲಿ ಒಂದು ಶಾಲಾ ಪ್ರೋಗ್ರಾಮ್ ಅಂದರೆ ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಒಂದು 32 ವರ್ಷ ಆಯ್ತು ರೀ ಅಲ್ಲ ಹೈಸ್ಕೂಲ್ ಸ್ಟಾರ್ಟ್ ಆಗಿ. 32 ವರ್ಷಲಿಂತ ಇಲ್ಲಿವರೆಗೂ ಎಷ್ಟು ಜನ ಶಿಕ್ಷಕರು ಅಲ್ಲಿ ಕಲಿಸ್ಯಾರ ಅವರೆಲ್ಲರನ್ನೂ ಕರೆಸುವಂಥ ಒಂದು ಪ್ರಯತ್ನ. ಮತ್ತು ಮೊನ್ನೆ ಶಿಕ್ಷಣ ಮಂತ್ರಿಗಳು ಒಂದು ಕಾನ್ಸೆಪ್ಟ್ ಕೊಟ್ರಲ್ರಿ, ನನ್ನ ಶಾಲೆ ಮತ್ತು ನನ್ನ ಜವಾಬ್ದಾರಿ ಅನ್ನೋ ಕಾನ್ಸೆಪ್ಟ್ ಅಡಿದಾಗ, ಅಂದರೆ ಈಗ ಅವರು ಹೇಳಿಕೆ ಕೊಟ್ಟ ನಂತರ ಫಸ್ಟ್ ಪ್ರೋಗ್ರಾಮ್ ನಮ್ಮ ಶಾಲೆ ಒಳಗೇ ಉದ್ಘಾಟನೆ ಆಗ್ಲಿಕ್ಕತ್ತದ್ರಿ. ಸುಮಾರು 500 ಸ್ಟೂಡೆಂಟ್ಸ್ ಅಂದರೆ ಹಿರಿಯ ವಿದ್ಯಾರ್ಥಿಗಳ ಬಳಗ ಅಂತ ಒಂದು ಸಂಘ ಮಾಡಿಕೊಂಡು ಅವು ಎಲ್ಲರೂ ಸೇರಿ ಮಾಡ್ತಾ ಇರುವಂಥ ಒಂದು ಪ್ರೋಗ್ರಾಮ್ ಇದು. ಉದ್ದೇಶ ಅಂದರೆ ಮುಂದೆ ಈ ಥರ ಹಿರಿಯ ವಿದ್ಯಾರ್ಥಿಗಳು ಸಂಘ ಅಥವಾ ಒಂದು ಬಳಗ ಇನ್ನಷ್ಟು ಬೇರೆ ಬೇರೆ ಶಾಲೆಗಳ ಅಲ್ಲಿ ನಡೀಲಿ ಅನ್ನೋದು ಒಂದು ಉದ್ದೇಶ. ಮತ್ತು ಎಲ್ಲರೂ ಮತ್ತೆ ಸೇರ್ತೀವಿ ಅನ್ನೋದು ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ. ವಿಶೇಷ ಅಂದರೆ ಒಂದು 5 ಲಕ್ಷ ರೂಪಾಯಿಯನ್ನು ನಾವು ಕಲೆಕ್ಟ್ ಮಾಡೀವ್ರಿ ಈ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ. ಪ್ರೋಗ್ರಾಮ್ ಬಿತ್ತು ಮತ್ತು ಶಾಲೆಗೆ ಒಂದು ಏನಾದರೂ ನಮ್ಮ ಕಡೆಯಿಂದ ಅಮೌಂಟ್ ಆಗಲಿ ಅಥವಾ ಅಲ್ಲಿ ಏನು ನೀಡದ ಆ ಒಂದು ಕೆಲಸಗಳನ್ನು ಮಾಡಿಕೊಡ್ತೀವಿ. ಮತ್ತು ಈಗಲೂ ಮಾಡ್ತೀವಿ. ಮುಂದೆ ಈ ಸಂಘದ ವತಿಲಿಂದ ಮುಂದೆ ಬರೋಂಥ ಯಾವುದೇ ಕೆಲಸಗಳು ಶಾಲೆಗೆ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ನಮ್ಮ ವಿದ್ಯಾರ್ಥಿ ಬಳಗ ಏನಾದಲ್ರಿ ಅದು ಕೈ ಜೋಡಿಸ್ತದೆ ಮತ್ತು ಮಾಡಿಸ್ಕೊಡ್ತೀವಿ ಅನ್ನೋ ಒಂದು ಗುರಿ ಈ ಕಾರ್ಯಕ್ರಮದಾಗ್ಯದ. ಇವಾಗ ಒಂದು 500 ಜನ ನಾವು ಸೇರಿದ್ರಿ ಎಲ್ಲ 32 ವರ್ಷಲಿಂದ ಏನು ಕಲ್ತೋರಲ್ರಿ. 1994ರಿಂದ ಇಲ್ಲಿವರೆಗೆ ಸರ್. 1994ರಲ್ಲಿ ಭೀಮನಹಳ್ಳಿ ಗ್ರಾಮದಲ್ಲಿ ಹೈಸ್ಕೂಲ್ ಎಲ್ಲ ಸೇರಿ ಮಾಡ್ಲಿಕ್ಕತ್ತೀವಿ. ಇದು ಶಾಲೆ ಫಸ್ಟ್ ಶುರು ಆಗಿದ್ದು ಗೆಸ್ಟ್ ಟೀಚರ್ಲಿಂತಾನೇ ಶುರು ಆಗ್ಯದ್ರಿ. ಅಲ್ಲಿ ಯಾವುದೇ ಅಪಾಯಿಂಟೆಡ್ ಟೀಚರ್ಸ್ ಯಾರೂ ಇರಲಿಲ್ಲ, ಅವರು ಸಹ ಇದ್ದಾರೀಗ. ಫಸ್ಟ್ ಬೇಸಿಕ್ ಶುರು ಆದದ್ದು ಅತಿಥಿ ಶಿಕ್ಷಕರ್ಲಿಂತಾನೇ ಶುರುವಾಯಿತು. ಇಲ್ಲಿ ತನಕ ಈಗ ಒಂದು ಒಳ್ಳೆ ಶಾಲೆ ಅದ್ರಿ, ಮಾದರಿ ಶಾಲೆ ಆಗುವಂಥ ಎಲ್ಲ ಲಕ್ಷಣ ಇರುವಂಥ ಶಾಲೆ. ಬಿಲ್ಡಿಂಗ್ ಆಗಲಿ, ಕಾಂಪೌಂಡು, ಕಟ್ಟಡ, ಎಲ್ಲ ಶೌಚಾಲಯ. ಇದಕ್ಕೆ ಊರಿಂದ ಏನು ಜನ ಅರಲ್ರಿ ಅಥವಾ ನಮ್ಮ ವಿದ್ಯಾರ್ಥಿಗಳ ಬಳಗ ಏನದಲ್ರಿ ಭಾಳಷ್ಟು ಸಪೋರ್ಟ್ ಅದ ಆ ಶಾಲೆಗೆ. ಏನೇ ಅಲ್ಲಿ ಕುಂದುಕೊರತೆಗಳು ಮುಖ್ಯ ಗುರುಗಳು ಏನಾದರೂ ಗಮನಕ್ಕೆ ತರ್ತಾರಂದ್ರೆ ಅದು ನಮ್ಮ ಇದ್ರಾಗೆ ತಂದಿರ್ತಾರೆ. ಅದಕ್ಕೆ ಪ್ರಯತ್ನ ನಮ್ಮ ಕಡೆಯಲ್ಲಂತ ಮಾಡಿರ್ತೀವಿ. ಕೆಲಸಗಳು ಭಾಳಷ್ಟು ಈಗ ಆಲ್ರೆಡಿ ಹಾಗೆ ಅವ್ರಿಗೆ ಮುಂದೆ ಇನ್ನಷ್ಟು ಆಗ್ತಾವ್ರಿ. ಆ ಒಂದು ಉದ್ದೇಶ ನಮ್ಮದು ಈ ಬಳಗದ. ಫೆಬ್ರವರಿ 13 ಮತ್ತು 14ರಂದು ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬೆಂಗಳೂರು ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ.
ಕಳೆದ 8 ವರ್ಷಗಳಿಂದ ದುಡಿದಷ್ಟು ಪ್ರೋತ್ಸಾಹಧನ ಸಿಗದೆ ಆಗುತ್ತಿರುವ ವಂಚನೆ ತಡೆಗಟ್ಟಲು ಆಶಾ ಪೇಮೆಂಟ್ ಪ್ರಕ್ರಿಯೆಯಿಂದ RCH ಪೋರ್ಟಲ್ ಅನ್ನು ಡಿಲಿಂಕ್ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮಾಸಿಕ ಕನಿಷ್ಠ ರೂಪಾಯಿ 15,000 ನೀಡಲು ಕ್ರಮ ವಹಿಸಿ ಹಲವು ವರ್ಷಗಳಿಂದ ಭಾಗಶಃ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹಧನ ಬಿಡುಗಡೆ ಮಾಡಿ ಹಾಗೂ ಇತರೆ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರಿಂದ ವಿಧಾನಸೌಧ ಚಲೋ ದಿನಾಂಕ 13 ಮತ್ತು 14 ಫೆಬ್ರವರಿ 2024 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AITUC ಸಂಘಟನೆಯ ವತಿಯಿಂದ ರಾಜ್ಯಾಧ್ಯಕ್ಷರಾದ ಕೆ ಸೋಮಶೇಖರ್ ಯಾದಗಿರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಆಶಾ ಸಂಘದ ಜಿಲ್ಲಾ ಸಂಚಾಲಕರಾದ ವಿಜಿ ದೇಸಾಯಿ, AIUTUC ಜಿಲ್ಲಾ ಉಪಾಧ್ಯಕ್ಷರಾದ ರಾಘವೇಂದ್ರ MG, ಶಿವಲಿಂಗಮ್ಮ, ಜಯಶ್ರೀ, ನಾಗವೇಣಿ, ತಾಯಮ್ಮ, ಜ್ಯೋತಿ ನಾಗೇಂದ್ರ, ಗೀತಾಮಳ್ಳಿ ಸೇರಿದಂತೆ ಆಶಾ ಮುಖಂಡರು ಭಾಗವಹಿಸಿದ್ದರು. ನಮ್ಮ ಕೇಂದ್ರೀಯ ಕಾರ್ಮಿಕ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUCಗೆ ಸಂಯೋಜಿತಗೊಂಡಿರತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಇದೇ ತಿಂಗಳು 13, 14 2 ದಿನಗಳ ಕಾಲ ವಿಧಾನಸೌಧ ಚಲೋ ಒಂದು ಬೃಹತ್ ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದೀವಿ. ರಾಜ್ಯದಾದ್ಯಂತ ಇರುವ 43,000 ಜನ ಆಶಾ ಕಾರ್ಯಕರ್ತೆಯರಿಗೆ ಈ ವಿಧಾನಸೌಧ ಚಲೋಗೆ ಕರೆ ನೀಡಲಾಗಿದೆ. ಅದಕ್ಕೆ ವ್ಯಾಪಕವಾದಂಥ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. ಈ ಒಂದು ವಿಧಾನಸೌಧ ಚಲೋ ಕಾರ್ಯಕ್ರಮದ ಉದ್ದೇಶ ಆಶಾ ಕಾರ್ಯಕರ್ತೆಯರು ಏನು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಳೆದ 15 ವರ್ಷಗಳಿಂದ, ಆ ಕಾರ್ಯಕರ್ತೆಯರಿಗೆ ನಿಜವಾಗಲೂ ಸಲ್ಲಬೇಕಾದಂಥ ಗೌರವಧನ ಇನ್ನಿತರ ಸೌಲಭ್ಯಗಳು ಸಿಗ್ತಾ ಇಲ್ಲ. ಭಾಳ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಏನು ಪ್ರೋತ್ಸಾಹಧನಗಳು ಬರಬೇಕಾಗಿದೆ, ಸುಮಾರು 36 ಲೈನ್ ಐಟಮ್ ಅಂತ ಕರೀತಾರೆ. ಪ್ರತಿಯೊಂದು ಚಟುವಟಿಕೆಗೆ ಇಷ್ಟಿಷ್ಟು ಅಮೌಂಟ್ ಅಂತ ಇರ್ತದೆ, ಅವ್ರಿಗೆ ಫಿಕ್ಸಡ್ ಅಮೌಂಟ್ ಇರ್ತದೆ. ಆ ಒಂದು ಫಿಕ್ಸ್ಡ್ ಅಮೌಂಟನ್ನು ಒಟ್ಟುಗೂಡಿಸಿ ಒಂದೇ ತಿಂಗಳಲ್ಲಿ ಕೊಡಬೇಕಾದಂಥ ದುಡ್ಡು ಅದು ಬರ್ತಾ ಇಲ್ಲ. ಕಾರಣ ಏನಂದರೆ, ಅದು ತೊಗೋಬೇಕಂತಂದರೆ ಅವರು RCH ಪೋರ್ಟಲ್ ಅಂತೇಳ್ಬಿಟ್ಟು ಒಂದು ಪೋರ್ಟಲ್ಗೆ ಅದನ್ನೆಲ್ಲ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದಾಗ ಒಟ್ಟುಗೂಡಿದಂಥ ಹಣ ಅವ್ರಿಗೆ ಕೈ ಸೇರ್ತದೆ. ಅದನ್ನು ಫಿಲಪ್ ಮಾಡುವಂಥ ಉದ್ಯೋಗದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು 50%ಗಿಂತ ಹೆಚ್ಚಿನ ಜನ ಉದ್ಯೋಗಗಳು ಖಾಲಿ ಇದ್ದಾವೆ, ತುಂಬೋರು ಯಾರೂ ಇಲ್ಲ ಅದನ್ನು. ಇನ್ನು ಎರಡನೇದಾಗಿ ಅಲ್ಲಿ ಆ ಒಂದು ಪೋರ್ಟಲಲ್ಲಿ ಫೀಡ್ ಮಾಡಬೇಕಾದಾಗ ಅದು ಜಂಪಾಗಿ ಕೆಲವು ಬರೋದೇ ಇಲ್ಲ, ಅವರಿಗೆ ಇನ್ಯಾರೋ ಹೆಸರಿಗೆ ಹೋಗುತ್ತದೆ, ಇನ್ನೆಲ್ಲೋ ಹೋಗುತ್ತೆ. ಈ ರೀತಿಯಾದಂಥ ಸೋರಿಕೆ ಆಗಿಬಿಟ್ಟು ಒಬ್ಬ ಆಶಾ ಕಾರ್ಯಕರ್ತೆಗೆ ಕನಿಷ್ಠ 6,000, 7,000 ಬರಬೇಕಾದಂಥ ಜಾಗದಲ್ಲಿ 1,500, 2,000, ಮ್ಯಾಕ್ಸಿಮಮ್ 2,500 ರೂಪಾಯಿದಷ್ಟು ಮಾತ್ರ ಅವ್ರ ಕೈ ಸೇರ್ತಾ ಇದೆ ಒಂದು ತಿಂಗಳಿಗೆ. ಅಷ್ಟೂ ದಿನ ಕೆಲಸ ಮಾಡಬೇಕು. ಅವರು ತಾಯಿ, ಗರ್ಭಿಣಿ, ಬಾಣಂತಿಯರು, ಮಕ್ಕಳು, ಇನ್ನಿತರ ರೋಗಿಗಳು, ಎಲ್ಲ ರೋಗಿಗಳ ಥರ ಜೊತೆ ಕೆಲಸ ಮಾಡಬೇಕು. ಈ ಥರ ಇಲಾಖೆಗಳ ಸರ್ವೆಗಳನ್ನು ಮಾಡಿಕೊಡ್ಬೇಕು. ಇಷ್ಟೆಲ್ಲ ಮಾಡಿದಾಗೂ ಕೂಡ ಅವರಿಗೆ 1,500, 2,000 ರೂಪಾಯಿ ಮಾತ್ರ ಕೈಗೆ ಸೇರ್ತಾ ಇದೆ. 7,000, 6,000 ಸೇರಬೇಕಾದಂಥ ಜಾಗದಲ್ಲಿ ಈ ಸೋರಿಕೆಯನ್ನು ನಾವು ಪದೇ ಪದೇ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ರಿಪೇರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಈಗ ಕಳೆದ ಒಂದು 15 ದಿನಗಳಿಂದ ಅದನ್ನು ದುಡ್ಡು ಹಾಕ್ತಾಯಿದ್ದಾರೆ. ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ, ದುಡ್ಡು ಬರ್ತಾಯಿದೆ. ಈಗ ಅದೇ ಫೋಟೋಲಲ್ಲಿ ದುಡ್ಡು ಬರ್ತಾಯಿದೆ ಒಂದಷ್ಟು. ಈ ಥರ ಯಾರಾದರೂ ಪ್ರತಿಭಟನೆ ಮಾಡ್ತೀವಿ ಅಂದಾಗ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ದೊಡ್ಡ ಮೋಸದ ಒಂದು ಜಾಲ ಅದು. ಅದಕ್ಕಾಗಿ ಆ ಒಂದು RCH ಪೋರ್ಟಲ್ನ ನಮ್ಮ ವೇತನದಿಂದ ಡಿಲಿಂಕ್ ಮಾಡಬೇಕು ಅನ್ನೋದು ನಮ್ಮ ಪ್ರಧಾನ ಬೇಡಿಕೆ. ಇವತ್ತು ಅಲ್ಲಿಗೆ ಹೋಗಿದ್ದೀವಿ. ಈ ಕುರಿತು ಆರೋಗ್ಯ ಸಚಿವರ ಜೊತೆ ಚರ್ಚೆ ಆಗಿದೆ, ಆರೋಗ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಆಗಿದೆ, ಕಮಿಷನರ್ ಜೊತೆ ಚರ್ಚೆ ಆಗಿದೆ, NHM MD ಜೊತೆ ಚರ್ಚೆ ಆಗಿದೆ. ಎಲ್ಲರ ಜೊತೆ ಚರ್ಚೆ ಆದರೂ ಕೂಡ ಪರಿಹಾರ ಆಗಿಲ್ಲ. ಅದಕ್ಕೋಸ್ಕರ ಈಗ ನಾವು ಮೊನ್ನೆ ಸಿದ್ದರಾಮಯ್ಯನವರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟು, ಕಳೆದ 20 ದಿನಗಳಿಂದ ಅವ್ರ ಜೊತೆ ಸದಾ ಇದರಲ್ಲಿದ್ದುಬಿಟ್ಟು ಮಾಹಿತಿ ಕೊಟ್ಟು ನಾವು ಈಗ 13ನೇ ತಾರೀಕು ಅಲ್ಲಿ ನಾವು ಲಗ್ಗೆ ಹಾಕ್ತಾಯಿದ್ದೀವಿ. ಇದು ಅದರಲ್ಲಿ ರಾಜ್ಯ ಸರ್ಕಾರದ್ದು ಏನು 5,000 ರೂಪಾಯಿ ನಿಶ್ಚಿತ ಗೌರವಧನ ಅಂತ ಕೊಡ್ತಾರೆ, ಮಾಸಿಕ ನಿಶ್ಚಿತ ಗೌರವಧನ ಅದು ಬರ್ತದೆ. ಆದರೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದ್ರಲ್ಲಿ ಈ ಒಂದು ತೊಂದರೆ ಇದೆ. ಇದು ಸೆಟ್ಲ್ ಆಗಬೇಕನ್ನೋದು ನಮ್ಮ ಪ್ರಧಾನ ಬೇಡಿಕೆ. ಅದರಲ್ಲಿ 15,000ದಷ್ಟು ಕೆಲಸ ಮಾಡ್ತಾರೆ ಇವರು. ರಾಜ್ಯ ಸರ್ಕಾರದ 5,000, ಕೇಂದ್ರ ಸರ್ಕಾರದ 8 ಚಟುವಟಿಕೆಗಳಿಗೆ 2,000 ಅಂತ ಕೊಡ್ತಾರೆ, ರುಟೀನ್ ಕೆಲಸಗಳಂತಾರೆ. ಇದು 7,000 ಆಯಿತು. ಅದಾದಮೇಲೆ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಹೇಳಿಬಿಟ್ಟು CHOಗಳ ಜೊತೆ ಸೇರಿ ಮಾಡಿದರೆ ಅದಕ್ಕೊಂದು 1,000 ರೂಪಾಯಿ ಇರುತ್ತೆ. 8,000 ರೂಪಾಯಿ ಟೋಟಲ್ ನಿಶ್ಚಿತ ಗೌರವಧನ. ಅದು ಬಿಟ್ಟರೆ 7,000 RCH ಪೋರ್ಟಲಿಂದ ಬರಬೇಕಾದ್ದು. ಎರಡನ್ನೂ ಕೂಡಿಸಿದರೆ 15,000 ನಮ್ಮ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಕೊಂಡು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ.
ಕೆಸರಟಗಿ ಗಾರ್ಡನ್ ಹಿಂದುಗಡೆ ಇರುವ ಸರಕಾರಿ ಆಶ್ರಯ ಮನೆಗಳನ್ನು ಸದ್ಯ ಅಲ್ಲಿ ವಾಸವಾಗಿರುವವರ ಹೆಸರಿಗೆ ಶಾಶ್ವತವಾಗಿ ನೋಂದಣಿ ಮಾಡಿಕೊಡುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಹೊರವಲಯದಲ್ಲಿ ಇರುವ ಕೆಸರಟಗಿ ಗಾರ್ಡನ್ ಹಿಂದುಗಡೆ ಇರುವ ಸರಕಾರಿ ಆಶ್ರಯ ಮನೆಗಳನ್ನು ಅಲ್ಲಿ ಸದ್ಯ ವಾಸಿಸುತ್ತಿರುವವರ ಹೆಸರಿಗೆ ಶಾಶ್ವತವಾಗಿ ನೋಂದಣಿ ಮಾಡಿಕೊಡುವ ಮೂಲ ಉದ್ದೇಶವಾಗಿದೆ. ಸುಮಾರು 20 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಸರಕಾರಿ ಆಶ್ರಯ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು, ಮನೆಗಳು ಹೆಸರಿಗಿರುವವರು ಅಲ್ಲಿ ವಾಸಿಸುತ್ತಿಲ್ಲ, ಅಲ್ಲಿ ಬೇರೆ ಜನರು ವಾಸ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಯಾವಾಗ ನಮ್ಮನ್ನು ಈ ಮನೆಗಳಿಂದ ಕಳುಹಿಸುತ್ತಾರೋ ಎಂಬ ಭಯದಿಂದ ಬದುಕುತ್ತಿದ್ದಾರೆ. ಆದ್ದರಿಂದ ಮೂಲ ಹೆಸರಿನವರನ್ನು ತೆಗೆದುಹಾಕಿ ಈಗ ಅವಶ್ಯಕವಾಗಿದ್ದ ಮತ್ತು ವಾಸವಾಗಿದ್ದ ಕಡುಬಡವರ ಹೆಸರಿಗೆ ಮನೆಗಳನ್ನು ನೋಂದಣಿ ಮಾಡಿಕೊಡಲು ತಾವು ಸ್ಥಳಕ್ಕೆ ಭೇಟಿ ನೀಡಿ ಮನೆಯ ಹಕ್ಕುಪತ್ರ ನೀಡಬೇಕು ಎಂದು ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಗುಂಡೇಶ್ ಎಂ ಶಿವನೂರ್, ಶ್ರೀಮತಿ ಬಸವರಾಜ್, ಶ್ರೀದೇವಿ ಪ್ರಕಾಶ್, ಸಂಜೀವ್ ಕುಮಾರ್ ನಂದರ್ಗಿ, ಬಸವರಾಜ್ ಹಯಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಸರಟಗಿ ಗ್ರಾಮ ಆಶ್ರಯ ಕಾಲನಿ ಸರ್ವೆ ನಂಬರ್ 27-28 ಬರೋ ಮನೆಗಳು 1995ರಲ್ಲಿ ಕಟ್ಟಡ ಆಗಿರ್ತದೆ. ಇದು ಆ ಸಮಯದಲ್ಲಿ ಎಲ್ಲರಿಗೂ ಅಲಾಟ್ಮೆಂಟ್ ಮಾಡಿವಿ ಅಂತ ನಮಗೆ ಮಹಾನಗರ ಪಾಲಿಕೆ ಕಮಿಷನರ್ ಅವರೆಲ್ಲ ಹೇಳಿದ್ರು ಎಲ್ಲ ಅಲಾಟ್ಮೆಂಟ್ ಆಗಿವೆ ಅಂತಂದಿಸಿ. ಅವಾಗ ಅಲಾಟ್ಮೆಂಟ್ ಆಗಿದ್ರೆ ಓಕೆ ಸರ್, ಹಂಗೇನಿಲ್ಲ, ಪರವಾಗಿಲ್ಲ, ಅದೊಂದು ಕಾಪಿ ಕೊಡೋಂತ ಕೇಳಿದಾಗ ಅವರು ಇಲ್ಲರಿ ನಾವೆಲ್ಲ ನೋಟಿಸ್ ಹಾಕಿದ್ದೀವಿ ಗೋಡೆಗೆ, ಮತ್ತು ನಾವು ಅವರಿಗೆಲ್ಲ ಹೇಳ್ತಾ ಇದ್ದೀವಿ ಅಂತ. ಇದೇ ರೀತಿ ನಾವು ಅಲಾಟ್ಮೆಂಟ್ ಇದ್ದವರಿಗೆ ಒಂದು 20 ವರ್ಷ ಹಿಂದುಗಡೆ ಅಲಾಟ್ಮೆಂಟ್ ಇದ್ದವರಿಗೆ ನಾವು ಹೇಳಿವಿ, ನೋಟಿಸ್ ಕೊಟ್ಟಿವಿ ಅಂತ ಹೇಳ್ತಾನೆ ಇಲ್ಲಿಗೆ 20 ವರ್ಷ ಆಯಿತು. ಅವ್ರು ಅಲಾಟ್ಮೆಂಟ್ ಆದವರು ಯಾರೂ ಒಬ್ಬರು ಕೂಡ ಅಲ್ಲಿ ಇಲ್ಲಿನವ್ರಿಗೆ ಗಂಟ ಯಾರೂ ಹೋಗಿಲ್ಲ, ಒಂದು ಹಕ್ಕುಪತ್ರ ಅಂತಂತೂ ಕೇಳೋಕ್ಕೆ ಹೋಗಿಲ್ಲ. ಅದಕ್ಕೆ ಅವಾಗ ಆ ಸಮಯದಲ್ಲಿ ಮನೆ ಇರಲಾರ್ದವರು ಬಡವರು ಅಲ್ಲಿ ಆಲ್ರೆಡಿ ಈಗ 15 ವರ್ಷದಿಂದ 10 ವರ್ಷದಿಂದ ಈಗ ವಾಸ ಮಾಡ್ಕೊತಲ್ಲಿ ಇದ್ದಾರೆ. ನಾನು ಕಮಿಷನರ್ಗೆ ಹೋಗಿ ಕೇಳಿದೆ, ಸರ್ ನೀವು ಯಾರಿಗೆ ಅಲಾಟ್ಮೆಂಟ್ ಮಾಡಿರಿ, ಇಲ್ಲಿ ತನಕ ನೀವು ಯಾರಿಗೆ ಮನೆಗೆ ಸರ್ವೆ ಮಾಡಿ ಕೂಡ ಹೇಳಿಲ್ಲ. ಪೇಪರ್ ಕಾಲಿಂಗ್ ಯಾವುದೋ ಒಂದು ಪೇಪರ್ನಾಗ ಕೊಡ್ತೀರಿ, ಅದು ಯಾರಿಗೆ ಗೊತ್ತಿರಲ್ಲ, ಓದಿರಂಗಿಲ್ಲ, ಬಡವರು ಒಂದು ಗಾಡಿಗೆ ಅಂಟಿಸ್ತಿರ್ತೀರಿ, ಅದನ್ನು ಗೊತ್ತಾಗಲ್ಲ. ಸಾಧ್ಯವಾದವ್ರು ನಂಬರ್ ಕೊಡ್ರಿ, ಅವ್ರ ಮನೆ ಅಡ್ರೆಸ್ ಕೊಡ್ರಿ, ನಾವಾದರೂ ಹೋಗಿ ಅವರಿಗೆ ಹೇಳ್ತೀವಿ ಅಂದಾಗ ಬರೀ ಇಲ್ಲಿ ಗಂಟೆ ಆಯಿತು, ಬರೀ ನೋಟಿಸ್ ಕೊಟ್ಟಿವಿ, ನೋಟಿಸ್ ಅಂತ ಜನಕ್ಕೆ ತಲುಪವಲ್ದು. ವಾರ 6 ಇಲ್ಲೊಂದು ದೇವ್ರಿಗೆ ಹೇಳ್ತೀವಿ, ಮತ್ತು ನಮಗಂತೂ ಗೊತ್ತಿಲ್ಲ ಸರ್, ಯಾರಿಗೆ ಕೊಟ್ಟು ಗೊತ್ತಿಲ್ಲ. ಆವಾಗ ಫೋನ್ ಬಿ ಇದ್ದಿಲ್ಲ, ಆಧಾರ್ ಕಾರ್ಡು ಇದ್ದಿಲ್ಲ. ಕೇಳಿದ್ರೆ ಅಂದರೆ ಕಲ್ಲಪ್ಪ ಮಲ್ಲಪ್ಪ ಎಲ್ಲ ವಯಸ್ಸು ಹೇಳಕತ್ತಾರೆ. ಸರ್ ಕಲ್ಲಪ್ಪ ಮಲ್ಲಪ್ಪ ಮುಂದನ ಬೇಕಲ್ಲ ಸರ್, ನೇಮು ಫೋನ್ ನಂಬರ್ನ ಬೇಕಂದ್ರೆ ಇಲ್ಲರಿ ನಾವು ನೋಟಿಸ್ ಹಾಕಿವಿ ಬರ್ತಾರೆ. ಇದೇ ರೀತಿ ಹಿಂಗೆ ಆಗಿ ಒಂದು ಚಲೋ ಒಂದು ಮಹಾನಗರ ಪಾಲಿಕೆದಾಗ ಒಂದು ಆಯ್ತಾರೆ, ಒಂದು 7-8 ಆಯ್ತಾರೆ ಚೇಂಜ್ ಆಗಿ ಹೋದ್ರು. ಅಲ್ಲಿ ಅಧಿಕಾರಿ ಹೋಗ್ತಾರೆ ಬರ್ತಾರೆ, ನಾವು ಸೇವೆ ಮಾಡೀವಿ ಅಂತಾರೆ. ಇಲ್ಲಿ ಯಾವ ರೀತಿಯಾಗಿದೆಪ್ಪ ಅಂದರೆ ಅಲ್ಲಿ ಮನೆಗಳು ಪೂರಾ ಬಾಗಿಲಿ ಹೊಡೆದಿಗೆಸಿ ಒಂದು ಲವರ್ಸ್ ಮನೆ ಅಥವಾ ಇಲ್ಲಿ ಯಾವಾಗ ಕ್ರೈಮ್ ಮಾಡುವಾಗ ಅಲ್ಲಿ ಇರೋಕ್ಕೆ ಜಾಗ ಆಗಿದೆ. ಇಲ್ಲಿ ಸರ್ಕಾರಿ ಮನೆಗಳೆಲ್ಲ ಕ್ರೈಮ್ಗಳಿಗೆ ಒಂದು ಇಲ್ಲಿ ಏನಾಗಿದೆ ಒಂದು ಘಟನೆ ಅದನ್ನು ಹೇಳಿ ಮನೆ ಕಮಿಷನರ್ ಮೀಟಿಂಗ್ ಕರೆದ್ರು, SC/ST ಮೀಟಿಂಗ್ ಕರೆದಿರಿ, ನಿಮ್ಮ ಕುಂದ ಕೊಡ್ತೇವೆ ಹೇಳ್ರಪ್ಪ ಅಂತ ಹೇಳಿದ್ರು. ನಾ ಹೇಳಿದವರಿಗೆ, ಸರ್ ನೀವು ಇಲ್ಲಿ ಎಷ್ಟು ಇಲ್ಲಿ ಅವ್ಯವಹಾರ ನಡೀತೇವ, ಎಷ್ಟು ಒಂದು ದುರ್ಬೇಕು ನಡೀತಾ. ಅಲ್ಲಿ ಹೆಣ್ಮಕ್ಳು ಕೂಡ 7 ಗಂಟೆ 8 ಗಂಟೆ ಹೊರಗಡೆ ಹೋಗ್ತಾರೆ ಶೌಚಾಲಯಕ್ಕೆ. ಅಲ್ಲಿ ಕುಡಿದು ಇಸ್ಪೆಟ್ಟು ಗಾಂಜಾ ಏನೇನೋ ನಡೀತಿರ್ತಾವ. ಅಲ್ಲಿ ಮೊನ್ನೆ ಒಂದು ಹುಡುಗಿ ಕೂಡ ಯಾರೋ ಇಬ್ಬರು ಅಮ್ಮ ಇಲ್ಲಿ ಬಾ ಕರೆದ್ರಂತ. ಆ ಹುಡುಗಿ ಶೌಚಾಲಯ ಹೋಗೋಂಥ ಚರ್ಗಿ ಕೂಡ ಬಿಟ್ಟು ಓಡಿ ಬಂದಾಳ. ಅಂದ್ರೆ ನಾಳೆಗೆ ಏನಾರ ಆದರೆ ಅದಕ್ಕೆ ಜವಾಬ್ದಾರಿ ಯಾರಂತ. ಅಲ್ಲಿ ಕೆಲಸ ಮಾಡೋರು ಆಟೋ ಚಾಲಕರು ರಾತ್ರಿ 11ಕ್ಕೆ ಬರ್ತಾರೆ, ಕೆಲಸ ಮಾಡಿ 12ಕ್ಕೆ ಬರ್ತಾರೆ, ವಾಸ ಮಾಡ್ತಾರೆ. ಕೆಲವು ದಾಬಾದ ಕೆಲಸ ಮಾಡ್ತಾರೆ, ಕೆಲವು ಹೋಟ್ಲೆ ಕೆಲಸ ಮಾಡ್ತಾರೆ, ಕೆಲವು ಗೌಂಡಿ ಕೆಲಸ ಮಾಡ್ತಾರೆ. ಅವ್ರೆಲ್ಲ ಬರೋಕಲ್ಲಿ ಲೈಟ್ ಇಲ್ಲ, ಏನಿಲ್ಲ ವ್ಯವಸ್ಥೆ. ಹೆಂಗಂದ್ರೆ ಬರೀ ಕುಡುಕರಿಗೆ ಕುಡಿಲಿಕ್ಕೆ ಇಷ್ಟಪಟ್ಟಾಡೋಕ್ಕೆ ಅದೊಂದು ಸೀಮಿತ ಆಗಿಬಿಟ್ಟಿದೆ. 560 ಮನೆಗಳು. ನಾವು ಏನಾದ್ರು 2 ಸತಿ ಹೋಗಿ ನಾವು ಕಮಿಷನರ್ಗೆ ಹೇಳಿದ್ವಿ, ಸರ್ ಅಲ್ಲಿ ಏನಪ್ಪ ಅಂದ್ರೆ ಈಗ 12 ವರ್ಷದಲ್ಲಿ ವಾಸ ಮಾಡಕತ್ತಾರ, ನೀರಿನ ವ್ಯವಸ್ಥೆ ಸ್ವಲ್ಪ ಆಗಿದೆ, ಸ್ವಲ್ಪ ಚೂರು ರೋಡಿನ ವ್ಯವಸ್ಥೆ ಇದೆ ಅಂತ ಹೇಳಿದ್ದೀವಿ. ಆಯ್ತು ನಾವು ತನಿಖೆ ಮಾಡ್ತೀವಿ, ನೋಡ್ತೀವಿ ಅನ್ನತ್ತಾರೆ. ಇಲ್ಲಿಗೆ 15 ವರ್ಷ ಆದರೂ ಕೂಡ ಅವರಿಗೆ ಹಕ್ಕುಪತ್ರ ಆಗಿಲ್ಲ. ಒಂದು ಸುಣ್ಣ ಬಣ್ಣ ಮಾಡ್ಕೋಬೇಕಾದ್ರೂ ಅವರಿಗೆ ಭಯ ಆಗ್ತಾಯಿದೆ. ಏನು ಭಯ ಆಗ್ತಿದೆ, ಯಾರು ಬಂದು ಕೇಳ್ತಾರನು, ನಮಗೆ ಆಚೆಗೆ ಹಾಕ್ತಾರನು, ನಾವು ಬಣ್ಣ ಮಾಡ್ಕೊಂಡ್ರ ಅಂತ. ಅದಕ್ಕೆ ನಾವು ಮಹಾನಗರ ಪಾಲಿಕೆಯವನಿಗೆ ಕಮಿಷನರ್ಗೆ ನಮ್ಮ ವಿನಂತಿ ಏನಪ್ಪ ಅಂದರೆ ಆದಷ್ಟು ಬೇಗ ನೀವಾಗೆ ಖುದ್ದು ಬಂದ್ಗೆಸಿ ಅಲ್ಲಿ ಜನಕ್ಕೆ ನೀವಾಗೆ ಡೋರ್ ಟು ಡೋರ್ ಸರ್ವೆ ಮಾಡಿಸಿ ನಿಮ್ಮ ಇಲಾಖೆ ವತಿಯಿಂದ ಅಲ್ಲಿ ಇದ್ದಂಥ ಜನಕ್ಕೆ ಹಕ್ಕುಪತ್ರ ಕೊಟ್ರೆ ಅವ್ರು ಏನೋ ಸುಣ್ಣನೋ ಬಣ್ಣನೋ ಅಥವಾ ಲೈಟು ಅಥವಾ ಮೀಟ್ರು ಏನೋ ಕುಂದಿಸ್ಕೊಂಡು ಅವ್ರಿಗೆ ಮುಂದೆ ಅವಕಾಶ ಆಗುತ್ತೆ. ಅಲ್ಲಿಂದ ಏನಪ್ಪ ಅಂದರೆ ನಮ್ಮ ಶಾಬಾದ್ ರೋಡು ಹೈವೇ ಪಬ್ಲಿಕ್ ಸ್ಕೂಲಿಂದ ಒಳಗಿಂದ ಲಾರಿ ಟಿಪ್ಪರ್ ಎಲ್ಲ ಬರ್ತದೆ. ಬಟ್ ಅಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿಲ್ಲ ಈ ಸರ್ಕಾರ. ಬಸ್ಸಿನ ವ್ಯವಸ್ಥೆ ಮಾಡಿದ್ರನ ಅಲ್ಲಿ ಜನರಿಗೇನೋ ಅನುಕೂಲ ಆಗ್ತಿತ್ತು. ಬಂದು ಬಸ್ಸಿನ ವ್ಯವಸ್ಥೆ ಇಲ್ಲ, ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ಜನರಿಗೆ ಅಲ್ಲಿ ಹಕ್ಕುಪತ್ರ ಇಲ್ಲ. ಸುಮ್ಮನೆ 20-25 ವರ್ಷ ಆಯ್ತಲ್ಲಿ ಆ ಮನೆಗಳು ಸುಮ್ಮನೆ ಹಾಳಾಗ್ತದೆ. ಅದು ಇದ್ದ ಮನೆಗೆ
ಬಡವರು ಏನಪ್ಪ ಅಂದ್ರೆ ಸುಣ್ಣ ಬಣ ಮಾಡ್ಕೊಂಡು ಇದ್ದಾರೆ. ದಯವಿಟ್ಟು ನನಗೆ ಈಗ ಮಹಾನಗರ ಪಾಲಿಕೆ ಕಮಿಷನರ್ ನನ್ನ ವಿನಂತಿ ಏನಪ್ಪ ಅಂದರೆ ಆದಷ್ಟು ಬೇಗ ಅವರಿಗೆ ಹಕ್ಕುಪತ್ರ ಕೊಡಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟೋ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.